ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ರಾಜ್ಯ ಸರ್ಕಾರದಿಂದ ನಾಳೆಯಿಂದ ಜಾರಿಗೊಳಿಸಲಾಗಿರುವ ಕೊರೋನಾ ನೈಟ್ ಕರ್ಫ್ಯೂ ಕುರಿತು ಮಾರ್ಗಸೂಚಿಗಳನ್ನು ಹೊರಡಿಸಲಾಗಿದೆ. ಭಾರತ ಸರ್ಕಾರದ ಕೇಂದ್ರ ಗೃಹ ಮಂತ್ರಾಲಯವು ದಿನಾಂಕ 23 ಮಾರ್ಚ್ 2021ರಲ್ಲಿ ಕೋವಿಡ್-19 ಸೋಂಕು ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ಮಾರ್ಗಸೂಚಿಗಳನ್ನು ಹೊರಡಿಸಿದ್ದು, ದಿನಾಂಕ 30 ಏಪ್ರಿಲ್ 2021ರವರೆಗೆ ಜಾರಿಯಲ್ಲಿರುತ್ತದೆ. ಅದರ ಅನ್ವಯ ರಾಜ್ಯ ಸರ್ಕಾರವು ದಿನಾಂಕ 29 ಮಾರ್ಚ್ 2021ರಲ್ಲಿ ಕೋವಿಡ್-19 ವೈರಾಣು ಸೋಂಕು ಪರೀಕ್ಷೆ, ಪತ್ತೆ ಮತ್ತು ಚಿಕಿತ್ಸೆಗೆ ಸಂಬಂಧಿಸಿದಂತೆ ಮಾರ್ಗಸೂಚಿಗಳನ್ನು ಹೊರಡಿಸಿದ್ದು, ದಿನಾಂಕ 30 ಏಪ್ರಿಲ್ 2021ರವರೆಗೆ ಜಾರಿಯಲ್ಲಿರುತ್ತದೆ. ಮಾನ್ಯ ಪ್ರಧಾನಮಂತ್ರಿಗಳು ದೇಶದ ಅನೇಕ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆ ಕೋವಿಡ್ ಜಾಸ್ತಿ ಆಗ್ತಿರೋದ್ರ ಬಗ್ಗೆ ಸುದೀರ್ಘವಾದಂಥ ಚರ್ಚೆಯನ್ನು ಮಾಡಿದ್ರು. ಆ ಸಂದರ್ಭದಲ್ಲಿ ಕೆಲವು ಸಲಹೆಗಳನ್ನು ಸಹ ಕೊಟ್ಟಿದ್ದಾರೆ. ಅವರು ಕೊಟ್ಟಿರುವಂಥ ಸಲಹೆ ಹಿನ್ನೆಲೆಯಲ್ಲಿ ನಾವು ಕರ್ನಾಟಕದಲ್ಲಿ ಕೆಲವು ಪ್ರಮುಖ ಜಿಲ್ಲೆಗಳಲ್ಲಿ ಶನಿವಾರ ರಾತ್ರಿ 10ರಿಂದ 20ರವರೆಗೆ, ಏಪ್ರಿಲ್ 10ರಿಂದ 20ರವರೆಗೆ ರಾತ್ರಿ ಕರೋನಾ ಕರ್ಫ್ಯೂ ಅಂದರೆ ರಾತ್ರಿ 10ರಿಂದ ಬೆಳಗ್ಗೆ 5 ಗಂಟೆವರೆಗೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಅದು ಬೆಂಗಳೂರು ನಗರ, ಮೈಸೂರು ನಗರ, ಮಂಗಳೂರು ನಗರ, ಕಲಬುರಗಿ ನಗರ, ಬೀದರ್ ನಗರ, ತುಮಕೂರು ನಗರ, ಉಡುಪಿ ಮತ್ತು ಮಣಿಪಾಲ್. ಇದು ಜಿಲ್ಲಾ ಕೇಂದ್ರಗಳಲ್ಲಿ ಮಾತ್ರ ಇದು ಅನ್ವಯ ಆಗುತ್ತೆ. ಈ ಅಗತ್ಯ ಸೇವೆಗಳು ನಿರಂತರವಾಗಿ ಮುಂದುವರಿಯುತ್ತೆ, ಯಾವುದೇ ಆತಂಕಗಳಿಲ್ಲ. ಇನ್ನೊಂದು ಪ್ರಧಾನಿಯವರು ಪ್ರಮುಖವಾದ ಸಲಹೆ ಕೊಟ್ಟಿರುವಂಥದ್ದು, ಏಪ್ರಿಲ್ 11 ಜ್ಯೋತಿಬಾಯಿ ಫುಲೆ ಜನ್ಮದಿನ. ಅವತ್ತಿನಿಂದ ಏಪ್ರಿಲ್ 11ರಿಂದ 14ನೇ ತಾರೀಕು ಅಂಬೇಡ್ಕರ್ ಜನ್ಮದಿನದವರೆಗೆ ವ್ಯಾಕ್ಸಿನೇಷನ್ ಅಭಿಯಾನ ಅಂದರೆ ಲಸಿಕೆ ಉತ್ಸವ ಆಚರಿಸಬೇಕು ಅಂತ ಹೇಳಿದರೆ ಆ ಕಡೆ ವಿಶೇಷವಾದಂಥ ಗಮನವನ್ನು ಕೊಡ್ತೇವೆ. ರಾಜ್ಯ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯು ಪ್ರತ್ಯೇಕವಾಗಿ ದಿನಾಂಕ 2 ಏಪ್ರಿಲ್ 2021 ಮತ್ತು 4 ಏಪ್ರಿಲ್ 2021ರ ತಿದ್ದುಪಡಿ ಆದೇಶದಲ್ಲಿ ಪ್ರಮಾಣಿತ ಕಾರ್ಯವಿಧಾನಗಳನ್ನು ಹೊರಡಿಸಿದೆ. ಪ್ರಸ್ತುತ ರಾಜ್ಯದಲ್ಲಿ ಕೋವಿಡ್-19 ಸೋಂಕು ಹರಡುವಿಕೆ ಉಲ್ಬಣವಾಗಿದ್ದು, ನಿಯಂತ್ರಣ ಕಾರ್ಯ ಅತ್ಯವಶ್ಯಕವಾಗಿದೆ. ಆದ್ದರಿಂದ ವಿಪತ್ತು ನಿರ್ವಹಣಾ ಕಾಯ್ದೆ 2005ರಲ್ಲಿನ ಸೆಕ್ಷನ್ 24ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಬೆಂಗಳೂರು ನಗರ, ಮೈಸೂರು, ಮಂಗಳೂರು, ಉಡುಪಿ, ಮಣಿಪಾಲ್, ಬೀದರ್, ಕಲಬುರಗಿ ಮತ್ತು ತುಮಕೂರು ನಗರಗಳಲ್ಲಿ ದಿನಾಂಕ 10 ಏಪ್ರಿಲ್ 2021ರಿಂದ 20 ಏಪ್ರಿಲ್ 2021ರವರೆಗೆ ಕೊರೋನಾ ಕರ್ಫ್ಯೂ ಅನ್ನು ರಾತ್ರಿ 10 ಗಂಟೆಯಿಂದ ಬೆಳಿಗ್ಗೆ 5 ಗಂಟೆಯವರೆಗೆ ಜಾರಿಗೊಳಿಸಲಾಗಿದೆ. ಕೊರೋನಾ ಕರ್ಫ್ಯೂ ಸಂದರ್ಭದಲ್ಲಿ ಅತ್ಯವಶ್ಯಕ ಸೇವೆಗಳಿಗೆ ಮಾತ್ರ ಅನುಮತಿಸಿದ್ದು, ಉಳಿದಂತೆ ಎಲ್ಲಾ ಸೇವೆಗಳನ್ನು, ಸಂಚಾರಗಳನ್ನು ನಿಷೇಧಿಸಲಾಗಿದೆ. ವಿವಿಧ ಆರೋಗ್ಯ ಸಂಬಂಧಿತ ಸಮಸ್ಯೆಗಳಿಂದ ಬಳಲುತ್ತಿರುವ ವ್ಯಕ್ತಿಗಳಿಗೆ ಮತ್ತು ಅವರ ಸಹಾಯಕರಿಗೆ ವೈದ್ಯಕೀಯ ಸೇವೆಗಾಗಿ ಸಂಚಾರಕ್ಕೆ ಅನುಮತಿಸಿದೆ. ರಾತ್ರಿ ಪಾಳಿಯಲ್ಲಿ ಕಾರ್ಯನಿರ್ವಹಿಸುವಂತಹ ಎಲ್ಲಾ ಕಾರ್ಖಾನೆಗಳು, ಕಂಪನಿಗಳು, ಸಂಸ್ಥೆಗಳು ಯಥಾರೀತಿ ಕಾರ್ಯನಿರ್ವಹಿಸಲು ಅನುಮತಿಸಿದೆ. ಆದರೆ ಸಂಬಂಧಿಸಿದ ಕಾರ್ಮಿಕರು ಅಥವಾ ನೌಕರರು ಕೊರೋನಾ ಕರ್ಫ್ಯೂ ಅವಧಿಗೆ ಮುನ್ನವೇ ಕರ್ತವ್ಯದಲ್ಲಿ ಹಾಜರಿರತಕ್ಕದ್ದು. ವೈದ್ಯಕೀಯ ಸೇವೆಗಳನ್ನು ಮತ್ತು ತುರ್ತು ಚಟುವಟಿಕೆಗೆ ಮಾತ್ರ ಅನುಮತಿಸಿದ್ದು, ಇನ್ನುಳಿದಂತೆ ಎಲ್ಲಾ ವಾಣಿಜ್ಯ ಚಟುವಟಿಕೆಗಳನ್ನು ನಿರ್ಬಂಧಿಸಲಾಗಿದೆ. ಅತ್ಯವಶ್ಯಕ ಸೇವೆಗಳನ್ನು ಒದಗಿಸುವಂತಹ ವಾಹನಗಳು, ಸರಕು ಸಾಗಾಣಿಕೆ ವಾಹನಗಳು, ಹೋಮ್ ಡೆಲಿವರಿ, ಇ-ಕಾಮರ್ಸ್ ಮತ್ತು ಖಾಲಿ ವಾಹನಗಳ ಸಂಚಾರಕ್ಕೆ ಮಾತ್ರ ಅನುಮತಿಸಿದೆ. ರಾತ್ರಿ ವೇಳೆಯಲ್ಲಿನ ಬಸ್ಸು, ರೈಲು ಹಾಗೂ ವಿಮಾನದ ದೂರ ಪ್ರಯಾಣಕ್ಕೆ ಅನುಮತಿಸಿದೆ. ಪ್ರಯಾಣಿಕರು ಮನೆಯಿಂದ ನಿಲ್ದಾಣಗಳಿಗೆ ಮತ್ತು ನಿಲ್ದಾಣಗಳಿಂದ ಮನೆಗೆ ಅಧಿಕೃತ ಟಿಕೆಟ್ಗಳ ಆಧಾರದ ಮೇಲೆ ಆಟೋ ಅಥವಾ ಕ್ಯಾಬ್ ಇತ್ಯಾದಿಗಳ ಮೂಲಕ ಸಂಚರಿಸಲು ಅನುಮತಿಸಿದೆ. ಈ ಆದೇಶವನ್ನು ಆಯುಕ್ತರು, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಪೊಲೀಸ್ ಆಯುಕ್ತರು, ಬೆಂಗಳೂರು ನಗರ, ಮೈಸೂರು, ಕಲಬುರಗಿ, ಮಂಗಳೂರು ಮತ್ತು ಸಂಬಂಧಿಸಿದ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳು ಕಟ್ಟುನಿಟ್ಟಾಗಿ ಜಾರಿಗೊಳಿಸತಕ್ಕದ್ದು. ಆದೇಶ ಪಾಲನೆಯಲ್ಲಿ ಲೋಪ ಎಸಗುವಂತಹವರ ವಿರುದ್ಧ ವಿಪತ್ತು ನಿರ್ವಹಣಾ ಕಾಯ್ದೆ 2005ರ ಸೆಕ್ಷನ್ 51ರಿಂದ 60 ಹಾಗೂ ಭಾರತೀಯ ದಂಡ ಸಂಹಿತೆ ಹಾಗೂ ಅನ್ವಯವಾಗಬಹುದಾದ ಇತರೆ ಕಾನೂನು ಉಪಬಂಧಗಳ ಅನುಸಾರ ಕ್ರಮ ಕೈಗೊಳ್ಳತಕ್ಕದ್ದು ಎಂದು ಮುಖ್ಯ ಕಾರ್ಯದರ್ಶಿಗಳು ಹಾಗೂ ರಾಜ್ಯ ಕಾರ್ಯಕಾರಿ ಸಮಿತಿಯ ಅಧ್ಯಕ್ಷರಾದ ವಿ ರವಿಕುಮಾರ್ ಅವರು ತಮ್ಮ ಆದೇಶ ಪತ್ರದಲ್ಲಿ ತಿಳಿಸಿದ್ದಾರೆ. ಈ ಸಲ ಇದು ಎಲ್ಲವನ್ನು ಚರ್ಚೆ ಮಾಡಿ ತೀರ್ಮಾನ ತಗೊಂಡಿದ್ದೇವೆ. ನಾನು ರಾಜ್ಯದ ಪ್ರಮುಖವಾಗಿ ಈ ಒಂದು ಸಂಬಂಧಪಟ್ಟ ಜಿಲ್ಲೆಗಳಲ್ಲಿ
ವಿನಂತಿ ಮಾಡ್ತೇನೆ, ದಯಮಾಡಿ ಇವತ್ತೇನು ಕೊರೋನಾ ಹೆಚ್ಚು ಹರಡ್ತಾ ಇದೆ, ಇದನ್ನು ತಡೆಯೋಕ್ಕೋಸ್ಕರ ಈ ತೀರ್ಮಾನವನ್ನು ತಗೊಂಡಿದ್ದೇವೆ. ನಾವು ಲಾಕ್ಡೌನ್ ಮಾಡ್ತಾ ಇಲ್ಲ ಡೇ ಟೈಮಲ್ಲಿ. ಸೊ ಆ ಥರ ಅವಕಾಶಗಳಾಗಬಾರ್ದು ಅಂದರೆ ಜನ ಸಹಕರಿಸಬೇಕು, ಮಾಸ್ಕ್ ಹಾಕ್ಕೊಳ್ಬೇಕು, ಅಂಥವ್ರನ್ನ ಕಾಯ್ಕೊಳ್ಬೇಕು, ಗುಂಪುಗಾರಿಕೆ ಮಾಡಬಾರ್ದು, ಜನ ಸೇರಬಾರ್ದು ಒಟ್ಟಿಗೆ. ಎಲ್ಲ ಹಿನ್ನೆಲೆಯಲ್ಲಿ ಪ್ರಧಾನಿಯವರು ಕೊಟ್ಟಂಥ ಸಲಹೆಗಳನ್ನು ಈ ಒಂದು ಚೌಕಟ್ಟಲ್ಲಿ ಇಂಪ್ಲಿಮೆಂಟ್ ಮಾಡೋಕ್ಕೆ ಹೊರಟಿದ್ದೇವೆ. ಸೊ ರಾಜ್ಯದ ಜನ ಹಗಲು ಕರ್ಫ್ಯೂ ಆಗಬಾರ್ದು ಮತ್ತು ಇದು ತೊಂದರೆ ಆಗಬಾರ್ದು ಅಂತಿದ್ರೆ ಇದನ್ನು ಭಾಳ ಕಟ್ಟುನಿಟ್ಟಾಗಿ ಕಾಪಾಡಬೇಕು, ಮಾಸ್ಕ್ ಹಾಕ್ಕೊಳ್ಳೇಬೇಕು. ಈಗಾಗಲೇ ಮಾಸ್ಕ್ ಹಾಕ್ತಾ ಇರೋವಂಥವ್ರು 250 ರೂಪಾಯಿ ದಂಡವನ್ನು ಹಾಕ್ತಾ ಇದ್ದೇವೆ, ಇನ್ನೂ ಬಿಗಿಗೊಳಿಸ್ತೇವೆ ಅದನ್ನು. ರಾಜ್ಯದ ಜನರ ಹಿತದೃಷ್ಟಿಯಿಂದ ಎಲ್ಲ ರೀತಿಯ ಸಹಕಾರವನ್ನು ಜನ ಕೊಟ್ಟರೆ ಬಹುಶಃ ಇದು ಹರಡೋದನ್ನು ತಪ್ಪಿಸ್ಬೋದು. ಅದಕ್ಕಾಗಿ ನಾವು ಇಡೀ ರಾಜ್ಯವನ್ನು ಮಾಡದೇ ಸೀಮಿತವಾಗಿ ಕೆಲವು ಜಿಲ್ಲಾ ಕೇಂದ್ರಗಳನ್ನ ಆಯ್ಕೆ ಮಾಡ್ಕೊಂಡಿರುವಂಥದ್ದು. ಇದು ಯಾವ ರೀತಿ ಕಂಟ್ರೋಲ್ ಆಗುತ್ತೆ ಅಂತ ನೋಡೋಣ ಅಂತ. ಇದು ಕಂಟ್ರೋಲ್ಗೆ ಬರದೇ ಇದ್ದರೆ ಬಹುಶಃ ಇಡೀ ರಾಜ್ಯಕ್ಕೆ ವಿಸ್ತರಣೆ ಮಾಡಬೇಕಾಗತ್ತೆ. ಅದಕ್ಕೆ ಅವಕಾಶವನ್ನು ಕೊಡದ ರೀತಿಯಲ್ಲಿ ಎಲ್ಲರೂ ಸಹಕರಿಸಬೇಕು ಅಂತ ನಾನು ಕೈ ಜೋಡಿಸಿ ವಿನಂತಿಯನ್ನು ಮಾಡ್ತೀನಿ. ಅಗತ್ಯ ಸೇವೆಗಳು ಏನೇನಿದೆ ಯಾವುದೂ ನಿಲ್ಲೋದಿಲ್ಲಪ್ಪ, ಯಾವುದೇ ಸೇವೆಗಳು ನಿಲ್ಲೋದಿಲ್ಲ. ಬಸ್ನಲ್ಲಿ ಓಡಾಡುವಂಥದ್ದು ಬೇರೆ ಕೆಲಸ. ರಾತ್ರಿ ಮಾತ್ರ 10 ಗಂಟೆಯಿಂದ ಬೆಳಗ್ಗೆ 5 ಗಂಟೆವರೆಗೂ ಬಸ್ಗಳು ಹೋಗುತ್ತೆ ಬರುತ್ತೆ. ಜನರ ಓಡಾಟ ನಿಲ್ಲಬೇಕು ಅನ್ನೋಂಥದ್ದು ಅಪೇಕ್ಷೆ. ಎಸ್, ದಿಸ್ ಇಸ್ ಟ್ರಯಲ್ ಬೇಸಿಸ್. ಪೀಪಲ್ ಶುಡ್ ಸಪೋರ್ಟ್, ದೆನ್ ವಿ ಕ್ಯಾನ್ ಟೇಕ್ ಫರ್ದರ್ ಡಿಸಿಷನ್ ಅಟ್ ದ ಅಪ್ರೋಪ್ರಿಯೇಟ್ ಟೈಮ್. ಪಾರ್ಟಿಗಳು ಮತ್ತೆ ದೊಡ್ಡ ದೊಡ್ಡ ಸಮಾರಂಭಗಳು ಇಂಥವಕ್ಕೆಲ್ಲ ಬ್ರೇಕ್ ಆಗ್ತೀರಾ? ಅಲ್ಲ, ಎಲ್ಲಕ್ಕೂ ಸಹ ಕಂಟ್ರೋಲ್ ಮಾಡಬೇಕು ಅಂತ ವಿನಂತಿಯನ್ನು ಮಾಡಿದ್ದೇವೆ. ಆ ಇತಿಮಿತಿಗಳಲ್ಲೇ ಕಾರ್ಯಕ್ರಮ ಮಾಡಬೇಕು. ಮದುವೆ, ಸಮಾರಂಭ, ಸಭೆ ಎಲ್ಲವೂ ಸಹ ಈ ನಗರಗಳಲ್ಲಿ ಆ ಇತಿಮಿತಿಗಳಲ್ಲಿ ಮಾಡಬೇಕು ಅನ್ನೋಂಥದ್ದು. ಸರ್, ನೀವು ಈಗಾಗಲೇ ಸಾಕಷ್ಟು ಬಾರಿ ರಿಕ್ವೆಸ್ಟ್ ಮಾಡಿದ್ದೀರಾ, ಜನರ ಹತ್ರ ನೀವು ಸಮಾಧಾನವಾಗಿ ತಿಳಿಸಿದ್ದೀರಾ, ಈ ಕೆಲವು ಈಗೇನು ಹೇಳಿದ್ರು ಗೈಡ್ಲೈನ್ಸ್ಗಳನ್ನು ಫಾಲೋ ಮಾಡ್ಬೇಕಂತೇಳಿ, ಆದರೆ ಯಾವುದನ್ನು ಫಾಲೋ ಮಾಡ್ತಿಲ್ಲ. ಈವನ್ ಹೆಲ್ತ್ ಮಿನಿಸ್ಟ್ರು ಹೇಳಿದ್ದಾರೆ. ಹಾಗಾಗಿ ಅಲ್ಲಪ್ಪ, ಇಷ್ಟೇ ಅಪ್ಪ, ನಾವು ನಾಳೆಯಿಂದ ಭಾಳ ಕಟ್ಟುನಿಟ್ಟಾಗಿ ಮಾಸ್ಕ್ ಯಾರು ಹಾಕ್ಕೊಳ್ಳಲ್ಲ, ಅಂಥವ್ರನ್ನ ಯಾರು ಕಾಯ್ಕೊಳ್ಳಲ್ಲ, ಅವ್ರಿಗೇನು ನಾವು ದಂಡ ಹಾಕ್ತೇವೆ ಅಂತ ಹೇಳಿದ್ವಿ. ನಮ್ಮ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದೇನೆ, ಭಾಳ ಬಿಗಿಯಾಗಿ ಅದನ್ನು ಕ್ರಮ ತಗೊಳ್ತೇವೆ. ಅದಕ್ಕೆ ಎಲ್ಲರೂ ಸಹ ಮಾಸ್ಕನ್ನು ಕಡ್ಡಾಯವಾಗಿ ಧರಿಸಬೇಕು, ಅಂತರವನ್ನು ಕಾಯ್ಕೊಳ್ಬೇಕು. ಸಭೆ ಸಮಾರಂಭಗಳು ದೊಡ್ಡ ಪ್ರಮಾಣದಲ್ಲಿ ಮಾಡೋಕೂಡದು. ಈ ಜಿಲ್ಲೆಗಳಲ್ಲಿ ಎಲ್ಲ ರೀತಿಯ ಸಹಕಾರವನ್ನು ಜನರು ಕೊಡಬೇಕು ಅಂತ ನಾನು ವಿನಂತಿಯನ್ನು ಮಾಡ್ತೀನಿ. ಸರ್, ನಿಮಗೆ ಸಿಕ್ಕ ಸಮಯದಲ್ಲಿ ಮೋದಿ ಪ್ರಧಾನಿಗಳ ಮುಂದೆ ಏನು ಪ್ರಸ್ತಾಪ ಮಾಡಿದ್ದಾರೆ? ಕರ್ನಾಟಕ ರಾಜ್ಯದಲ್ಲಿ ನಾವೇನೇನು ಮಾಡಿದ್ದೇವೆ, ಯಾವ ಪರಿಸ್ಥಿತಿ ಇದೆ ಅಂತ ಎಲ್ಲವನ್ನು ಸವಿಸ್ತಾರವಾಗಿ ವಿಸ್ತರಣೆ ವಿವರ ತಿಳಿಸಿದ್ದೇವೆ. ಅವ್ರಿಗೆಲ್ಲವೂ ಮನವರಿಕೆ ಆಗಿದೆ. ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ನಮ್ಮದು ಆ ರೀತಿ ಅನೇಕ ರೀತಿಯಲ್ಲಿ ಭಾಳ ಉತ್ತಮ ಸ್ಥಿತಿಯಲ್ಲಿ ನಾವಿದ್ದೇವೆ ಅನ್ನುವಂಥದ್ದು ಅವ್ರಿಗೂ ಅನಿಸಿರುವಂಥದ್ದು ಎಲ್ಲ ಮಾಹಿತಿಗಳನ್ನು ಪ್ರಧಾನಿಯವರು ನಾವು ಕೊಟ್ಟಿದ್ದೀವಿ. ಕಲಬುರಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಇಂದು ಕಲಬುರಗಿ ನಗರದ ಜಗದ್ವೃತ್ತದ ಹತ್ತಿರವಿರುವ ಡಾಕ್ಟರ್ ಮಲ್ಲಾರಾವ್ ಮಲ್ಲೆ ಆಸ್ಪತ್ರೆಯಲ್ಲಿ ಮಾಧ್ಯಮ ಮಿತ್ರರಿಗೆ ಕೋವಿಡ್ ಶೀಲ್ಡ್ ವ್ಯಾಕ್ಸಿನೇಷನ್ ಮಾಡಿಸಲಾಯಿತು. ಎಲ್ಲ ಮಾಧ್ಯಮ ಮಿತ್ರರವರಿಗೆ ನಮಸ್ಕಾರ. ಇವತ್ತಿನ ದಿವಸ ತಾವು ಈ ಸೇಂಟ್ ಜಾನ್ ನಗರ ಕುಟುಂಬ ಕಲ್ಯಾಣ ಕೇಂದ್ರದಲ್ಲಿ ಕೋವಿಡ್ ವ್ಯಾಕ್ಸಿನ್ ತೆಗೆದುಕೊಂಡದಕ್ಕಾಗಿ ನನಗೆ ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ. ಯಾಕಂದರೆ ಇದು ಎಲ್ಲರಿಗೂ ಮುಟ್ಟಿಸ್ತಕ್ಕಂಥ ಒಂದು ವಿಷಯ. 45 ವರ್ಷದ ಮೇಲ್ಪಟ್ಟಿದ್ದವರು, ಯಾಕಂದರೆ ಈ ಕೋವಿಡ್ ರೋಗ ಬರಬಾರ್ದು ಅಂತಂದ್ರೆ ಈ ವ್ಯಾಕ್ಸಿನು 2 ಡೋಸ್ಗಳನ್ನು ತೊಗೋಬೇಕಾಗ್ತದೆ. ಇದು ಮೊದಲನೇ ಡೋಸ್ ತೊಗೊಂಡಿದ್ದೀರಿ, ಆಮೇಲೆ 6 ವಾರಗಳ ನಂತರ ಮತ್ತೆ 2ನೇ ಡೋಸನ್ನು ಕೊಡಲಾಗ್ತದೆ. 2ನೇ ಡೋಸ್ ಕೊಟ್ಟಾಗ ಅಂದರೆ ನಮಗೆ ಇಮ್ಯುನಿಟಿ, ಈ ರೋಗ ನಿರೋಧಕ ಶಕ್ತಿ ಈ ಕರೋನಾ ಬರದ ಹಾಗೆ ತಡಿಲಿಕ್ಕೆ ಇದು ಉಪಯುಕ್ತವಾಗ್ತದೆ. ಅದರ ಸಲುವಾಗಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಎಲ್ಲಿ ಈ ವ್ಯಾಕ್ಸಿನ್ ಕೊಡ್ತಾರೋ ಅಲ್ಲಿ ಹೋಗಿ ತಾವು ಎಲ್ಲರೂ 45 ವರ್ಷದ ಮೇಲ್ಪಟ್ಟವರಾಗಲಿ, ಇನ್ನು ಮುಂದೆ ಕೆಲವು ದಿವಸ ಆದಮೇಲೆ 25 ವರ್ಷ ಮೇಲ್ಪಟ್ಟವರಿಗೂ ಕೂಡ ಈ ವ್ಯಾಕ್ಸಿನ್ ಕೊಡಬೇಕಂತ ಒಂದು ವಿಚಾರ ಇದೆ. ಅದರ ಪ್ರಕಾರ ಎಲ್ಲ ಜನರು ಈ ಕೋವಿಡ್ ವ್ಯಾಕ್ಸಿನ್ ತೆಗೆದುಕೊಳ್ಬೇಕಂತ ನನ್ನ ವಿನಂತಿ. ಧನ್ಯವಾದಗಳು. ಕಲಬುರಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಇಂದು ಕಲಬುರಗಿ ನಗರದ ಜಗದ್ವೃತ್ತದ ಹತ್ತಿರವಿರುವ ಡಾಕ್ಟರ್ ಮಲ್ಲಾರಾವ್ ಮಲ್ಲೆ ಆಸ್ಪತ್ರೆಯಲ್ಲಿ ಪ್ರಿಂಟ್ ಹಾಗೂ ಎಲೆಕ್ಟ್ರಾನಿಕ್ ಮಾಧ್ಯಮದ ಮಿತ್ರರು ಮತ್ತು ಫೋಟೋಗ್ರಾಫರ್ಸ್ ಹಾಗೂ ಕ್ಯಾಮರಾಮನ್ಗಳಿಗೆ ಕೋವಿಡ್ ಶೀಲ್ಡ್ ಲಸಿಕೆಯನ್ನು ನೀಡಲಾಯಿತು. ಕಲಬುರಗಿ ಜಿಲ್ಲೆಯ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಇಂದು ವ್ಯಾಕ್ಸಿನೇಷನ್ ಮಾಡಿಸ್ಕೊಂಡಿದ್ದೀವಿ. ಈಗಾಗಲೇ ಸುಮಾರು ಪತ್ರಿಕಾ ಮಾಧ್ಯಮದವರು ಛಾಯಾಗ್ರಾಹಕರು ತೊಗೊಂಡಿದ್ದಾರೆ. ಇನ್ನು ಉಳಿದ ಮಾಧ್ಯಮ ಮಿತ್ರರು ಸಹ
ಕೋವ್ಯಾಕ್ಸಿನ್ ತೊಗೊಂಡು ಸದೃಢವಾಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ. ಈಗಾಗಲೇ ಇನ್ನು ಇವತ್ತು ಒಂದೇ ದಿವಸ ಅಲ್ಲ, ಇನ್ನೊಂದು 2-3 ದಿವಸ, ಯಾಕಂದರೆ ಸಾಕಷ್ಟು ಜನ ತಮ್ಮ ಕೆಲಸದಲ್ಲಿ ಬ್ಯುಸಿ ಇರೋದ್ರಿಂದ ಅವ್ರಿಗೆ ಬರ್ಲಿಕ್ಕೆ ಆಗಿಲ್ಲ. ಸೊ ಅವರ ಮನವಿ ಮೇರೆಗೆ ಇನ್ನೊಂದು 2 ಅಥವಾ 3 ದಿವಸ ನಿರಂತರವಾಗಿ ಇಡ್ತೀವಿ. ಅದಕ್ಕೆ ಯಾರ್ಯಾರು ತೊಗೊಂಡಿಲ್ಲೋ ಅವರೆಲ್ಲ ಬಂದು ಕೋವ್ಯಾಕ್ಸಿನ್ ತೊಗೋಬೇಕಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ. ಈ ಎಲ್ಲ ಪತ್ರಕರ್ತರಿಗೆ ವ್ಯಾಕ್ಸಿನ್ ವ್ಯವಸ್ಥೆ ಮಾಡಿದಂಥ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಶ್ರೀ ಭವಾನಿ ಸಿಂಗ್ ಅವರಿಗೂ ಮತ್ತು ಸಂಘದ ಕಾರ್ಯದರ್ಶಿ ದೇವೇಂದ್ರ ಅವಂಟಿ ಅವರಿಗೂ ಸೇರಿದಂತೆ ಎಲ್ಲ ಪದಾಧಿಕಾರಿಗಳು ಏನಪ್ಪ ಅಂದ್ರೆ ನಾವು ಎಲ್ಲ ಪತ್ರಕರ್ತರ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತೀನಿ. ಮಾನ್ಯ ಪತ್ರಕರ್ತ ಬಂಧುಗಳಲ್ಲಿ ವಿನಂತಿಸಿಕೊಳ್ಳೋದಂದರೆ, ಇವತ್ತು ನಮ್ಮ ಕಾರ್ಯನಿರತ ಪತ್ರಕರ್ತರ ಸಂಘ ಕಲಬುರಗಿ ಜಿಲ್ಲಾ ಘಟಕದಿಂದ ನಮ್ಮ ಸಂಘವು ನಮ್ಮ ಪ್ರಥಮ ವಾರಿಯರ್ಸ್ ಏನಂತೀವಿ ನಾವು, ಎಲೆಕ್ಟ್ರಾನಿಕ್ಸ್ ಮೀಡಿಯಾ ಇರಲಿ, ಕ್ಯಾಮ್ರಾಮನ್ ಇರಲಿ, ಯಾರೇ ಇರಲಿ, ಪತ್ರಕರ್ತರಾಗಿರಲಿ, ಅವರೆಲ್ಲರೂ ದಯವಿಟ್ಟು ಕೊರೋನಾ ಹೊಡೆದೋಡಿಸಲು ವ್ಯಾಕ್ಸಿನ್ ತೆಗೆದುಕೊಂಡು ಅದನ್ನು ತಡೆಸಬೇಕು. ನಮ್ಮನ್ನೇನು ಅವಲಂಬಿತರಾಗಿದೆ ನಮ್ಮ ಕುಟುಂಬವಾದ ಒಂದು ಜವಾಬ್ದಾರಿಯನ್ನು ಅರಿತುಕೊಂಡು ನಾವು ಜಾಗೃತ ವಹಿಸಿ ಪ್ರತಿಯೊಬ್ಬರು ಈ ಜಗತ್ತು ವೃತ್ತದಲ್ಲಿರ್ತಕ್ಕಂಥ ಡಾಕ್ಟರ್ ಮಲ್ಲಾರಾವ್ ಮಲ್ಲೆ ಆಸ್ಪತ್ರೆಯಲ್ಲಿ ನಾವು ಆಯೋಜಿಸಿದ್ದೀವಿ. ಇನ್ನೂ ಯಾರಾದರೂ ಉಳಿದರೆ ನಮ್ಮ ಹತ್ರ ಸಂಘದಲ್ಲಿ ಹೆಸರು ನೋಂದಾಯಿಸಿ ಬೇಗನೆ ಲಸಿಕೆಯನ್ನು ಪಡೆದುಕೊಳ್ಬೇಕಂತೇಳಿ ಮಾಧ್ಯಮ ಮಿತ್ರರಲ್ಲಿ ವಿನಂತಿಸ್ಕೊಳ್ತೇನೆ. ನನ್ನ ಹೆಸರು ಅಮರ್ ನಾರಾಯಣಪೇಟ್ಕರ್ ಅಂತೇಳಿ, ನಾನು ಎನ್ ಗುಲ್ಬರ್ಗ ಚಾನಲ್ನಿಂದ. ನಾನು ಈಗ ಜಸ್ಟ್ ಕೋವ್ಯಾಕ್ಸಿನ್ ತೊಗೊಂಡಿದ್ದೀನಿ. ಬಟ್ ದಯಮಾಡಿ ಎಲ್ಲರೂ ವ್ಯಾಕ್ಸಿನ್ ತೊಗೊಳ್ಳಿ ಅಂತೇಳಿ ವಿನಂತಿಸಿ ಮಾಡ್ಕೊತೀನಿ. ಹೆಸರು ಮಂಜುನಾಥ್ ಕುಲಕರ್ಣಿ ಅಂತೇಳಿ, ನಾನು ಕೋವಿಡ್-19 ವ್ಯಾಕ್ಸಿನನ್ನು ಈಗಾಗಲೇ ತೆಗೆದುಕೊಂಡಿದ್ದೀನಿ. ನನಗೆ ಯಾವುದೇ ಥರ ತಲೆನೋವು ಅಥವಾ ಜ್ವರ, ಕೆಮ್ಮು, ನೆಗಡಿ ಏನೂ ಬಂದಿಲ್ಲ. ಮೈಕೆ ಯಾವುದೂ ಬೇನಾಗಿಲ್ಲ. ಎಲ್ಲರೂ ಹಿತದೃಷ್ಟಿಯಿಂದ, ಒಳ್ಳೆಯ ಹಿತದೃಷ್ಟಿಯಿಂದ ಕೋವ್ಯಾಕ್ಸಿನ್ ಪಡೆದುಕೊಳ್ಬೇಕಂತೇಳಿ ಕೇಳ್ಕೊತಿದ್ದೀನಿ. ಹೆಸರು ರಾಘವೇಂದ್ರ ಮುದ್ಗಲ್ ಅಂಥೇಳಿ, ನಾನಿವತ್ತು ಕೋವಿಡ್ಗೋಸ್ಕರವಾಗಿ ಲಸಿಕೆಯನ್ನು ಪಡೆದಿದ್ದೀನಿ. ಇದರಿಂದ ಯಾವುದೇ ಥರದ ನನಗೆ ಆಗಲಿ ಕೈ ನೋವಾಗಲಿ, ಕಾಲು ನೋವಾಗಲಿ ಅಂಥ ಯಾವುದೇ ಥರದ ಯಾವುದೂ ನೋವುಗಳು ನನಗೆ ಯಾವುದೂ ಬರಲಿಲ್ಲ. ಹೀಗಾಗಿ ಸಾರ್ವಜನಿಕರು ಪ್ರತಿಯೊಬ್ಬರು ಇದನ್ನು ಸರ್ಕಾರ ಮಾಡಿದಂಥ ಈ ಸೌಲಭ್ಯವನ್ನು ಎಲ್ಲರೂ ಸದುಪಯೋಗ ಪಡಿಸ್ಕೋಬೇಕಂತೇಳಿ ಎಲ್ಲರಿಗೂ ನನ್ನ ಮುಖಾಂತರ ಮನವಿಯನ್ನು ಮಾಡ್ತಾಯಿದ್ದೀನಿ. ಚಂದ್ರಕಾಂತ್ ಹುಣಸಿ ಅಂತ, ಸಂಜಾವಣಿ ಹಿರಿಯ ವರದಿಗಾರ. ಇವತ್ತು ಕೋವಿಡ್-19 ಲಸಿಕೆ ತೊಗೊಂಡಿದ್ದೀನಿ, ಸುರಕ್ಷಿತವಾಗ್ಯದ. ಎಲ್ಲರೂ ತೊಗೋಬೇಕು ಅಂಥೇಳಿ ಎಲ್ಲರಿಗೂ ಹೇಳ್ತೀನಿ, ಸಾರ್ವಜನಿಕರಿಗೆ ಮನವಿ ಮಾಡ್ತೀನಿ. ಶರಣಬಸಪ್ಪ ಅನ್ವರ್ ಅಂತ ಪತ್ರಕರ್ತರು. ಎಲ್ಲ ಸಾರ್ವಜನಿಕರಲ್ಲಿ ವಿನಂತಿ ಏನಂದರೆ, ದಯಮಾಡಿ ಎಲ್ಲರೂ ಏನಪ್ಪ ಅಂದ್ರೆ ವ್ಯಾಕ್ಸಿನ್ ತೊಗೊಲೇಬೇಕು. ನಾವು ಆರೋಗ್ಯವಾಗಿರ್ತಾರೆ, ಸಮಾಜ ಆರೋಗ್ಯವಾಗಿರ್ತದೆ. ನಾವು ಎಲ್ಲರೂ ಏನಪ್ಪ ಅಂದ್ರೆ ದೇಶ ಸೇವೆ ಸಲುವಾಗಿ ಏನಪ್ಪ ಅಂದ್ರೆ ವ್ಯಾಕ್ಸಿನ್ ತೊಗೋಬೇಕು. ಈ ಬಂದಂಥ ಗಂಡಾಂತರ ಹೋಗಲಾಡಿಸ್ಲಿಕ್ಕೆ, ಕರೋನಾ ಗಂಡಾಂತರ ಹೋಗಲಾಡಿಸ್ಲಿಕ್ಕೆ ನಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಸಹಕಾರ ಕೋರ್ತೀನಿ. ಒಂದು ಕೊರೋನಾ ವ್ಯಾಕ್ಸಿನ್ನಿಂದ ಯಾವುದೇ ಸೈಡ್ ಎಫೆಕ್ಟ್ಸು ಅಲ್ಲಿ ಅಥವಾ ಯಾವುದೇ ರೀತಿ ತೊಂದರೆ ಆಗಲಿ ಅಂಥದ್ದು ಯಾವುದೂ ಏನೂ ಇಲ್ಲ. ಎಲ್ಲ ಸುರಕ್ಷಿತವಾಗಿ ಟೆಸ್ಟ್ ಮಾಡಿ ಕೊಟ್ಟಿದ್ದದ. ನಾವು ವೈದ್ಯರ ಮೇಲೆ ಒಂದು ಭರೋಸೆ ಮೊದಲಿಂದ ಹೆಂಗಿಟ್ಟಿದ್ವಿ, ಈಗಾದರೂ ವೈದ್ಯರ ಮೇಲೆ ಭರೋಸೆ ಇಟ್ಕೊಂಡು ನಾವೇನಪ್ಪ ಅಂದ್ರೆ ವ್ಯಾಕ್ಸಿನ್ ತೊಗೋಬೇಕಂತ ಹೇಳ್ಕೊಂಡು ನಾನು ಎಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಲೈನ್ ವರ್ಕರ್ ಅಂತ ಹೇಳ್ತೀವಿ. ಯಾಕಂದರೆ ಈ ಪತ್ರಿಕಾ ಉದ್ಯಮದಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಈ ಫ್ರಂಟ್ ಲೈನ್ ವರ್ಕರ್ಸು. ಯಾಕಂದರೆ ದಿನಾಲೂ ನೀವು ಬೇರೆ ಬೇರೆ ಸ್ಥಳಗಳಿಗೆ ಹೋಗಿ ನಿಮ್ಮ ಕಾರ್ಯ ಮಾಡಬೇಕಾಗ್ತದೆ. ಅಂಥದ್ರಲ್ಲಿ ಕೋವಿಡ್ ಬರೋದು ಸಾಧ್ಯತೆಗಳು ಜಾಸ್ತಿ ಇದೆ. ಅದಕ್ಕಾಗಿ ಇನ್ನೂ ಯಾರಾದರೂ ಮಾಧ್ಯಮ ಮಿತ್ರರು ಒಂದು ವೇಳೆ ಕೋವಿಡ್ ವ್ಯಾಕ್ಸಿನ್ ತೊಗೊಂಡಿದ್ದಿಲ್ಲ ಅಂದರೆ ಅಂಥವರಿಗೆ ನಾನು ಕಳಕಳಿಯಿಂದ ಏನು ಕೇಳ್ಕೊತೀನಿ ಅಂದ್ರೆ, ಇಲ್ಲಿ ಬಂದು ತಾವು ಈ ಕೋವಿಡ್ ವ್ಯಾಕ್ಸಿನ್ ತೆಗೆದುಕೊಳ್ಬೇಕಂತ ನಾನು ಹೇಳ್ತೀನಿ. ಈ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಭವಾನಿ ಸಿಂಗ್ ಎಂ ಠಾಕೂರ್, ಪ್ರಧಾನ ಕಾರ್ಯದರ್ಶಿಗಳಾದ ದೇವೇಂದ್ರಪ್ಪ ಅವಂಟಿ, ಖಜಾಂಚಿಗಳಾದ ರಾಜು ದೇಶ್ಮುಖ್, ಸಂಘದ ಇತರೆ ಸದಸ್ಯರುಗಳು ಹಾಗೂ ಅನೇಕ ಜನ ಮಾಧ್ಯಮ ಮಿತ್ರರು ಹಾಜರಿರುವ ಮೂಲಕ ಕೋವಿಡ್ ಶೀಲ್ಡ್ ಲಸಿಕೆಯನ್ನ ಪಡೆದುಕೊಂಡರು. ಕಲಬುರಗಿ ನಗರದ ಕೆಪಿ ಶಿಕ್ಷಣ ಸಂಸ್ಥೆಯ ಡಾಕ್ಟರ್ ಅಂಬೇಡ್ಕರ್ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಮತ್ತು ಪಿಜಿ ಸೆಂಟರ್ನಲ್ಲಿ ಇಂದು ಒಂದು ದಿನದ ರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ಪೀಪಲ್ಸ್ ಎಜುಕೇಷನ್ ಸೊಸೈಟಿಯ ಡಾಕ್ಟರ್ ಅಂಬೇಡ್ಕರ್ ಕಲಾ ವಾಣಿಜ್ಯ ಮಹಾವಿದ್ಯಾಲಯ ಮತ್ತು ಪಿಜಿ ಸೆಂಟರ್ನಲ್ಲಿ ಐಕ್ಯುಎಸ್ಸಿಯ ಪ್ರಾಯೋಜಕತ್ವದಲ್ಲಿ ದಿ ಡಿಪಾರ್ಟ್ಮೆಂಟ್ ಆಫ್ ಹಿಸ್ಟರಿಯ ವತಿಯಿಂದ ಸಮಕಾಲೀನ ಜಗತ್ತಿಗೆ ಬುದ್ಧನ ತತ್ವಗಳ ಪ್ರಸ್ತುತತೆ ಮತ್ತು ಕಲ್ಯಾಣ ಕರ್ನಾಟಕದಲ್ಲಿ ಬೌದ್ಧ ಧರ್ಮದ ನೆಲೆಗಳು ಎಂಬ ವಿಷಯದ ಕುರಿತು ಒಂದು ದಿನದ ರಾಷ್ಟ್ರೀಯ ವಿಚಾರ ಸಂಕಿರಣವು ಇಂಟರ್ನ್ಯಾಷನಲ್ ಪಾಲಿ ಇನ್ಸ್ಟಿಟ್ಯೂಟ್ ಕಲಬುರಗಿ ಮತ್ತು ಕರ್ನಾಟಕ ಸ್ಟೇಟ್ ಅಚೀವರ್ಸ್ ಬೆಂಗಳೂರಿನ ಸಹಯೋಗದೊಂದಿಗೆ ದಿನಾಂಕ 9 ಏಪ್ರಿಲ್ 2021 ಕಾಲೇಜಿನ ಎಸಿ ಸೆಮಿನಾರ್ ಹಾಲ್ನಲ್ಲಿ ಜರುಗಿತು. ಬೆಳಿಗ್ಗೆ 10 ಗಂಟೆಗೆ ಜರುಗಿದ ಉದ್ಘಾಟನಾ ಸಮಾರಂಭದಲ್ಲಿ ಉದ್ಘಾಟಕರಾಗಿ ಇಂಟರ್ನ್ಯಾಷನಲ್ ಪಾಲಿ ಇನ್ಸ್ಟಿಟ್ಯೂಟ್ ಸಿದ್ಧಾರ್ಥ ಬುದ್ಧ ವಿಹಾರ ಕಲಬುರಗಿಯ ಚೇರ್ಮನ್ ರಾಹುಲ್ ಎಂ ಖರ್ಗೆ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಎಕ್ಸ್ಎಂಎಲ್ಸಿ ಮತ್ತು ಕೆಪಿ ಸೊಸೈಟಿ ಕಲಬುರಗಿಯ ಜನರಲ್ ಸೆಕ್ರೆಟರಿ ಡಾಕ್ಟರ್ ಮಾರುತಿರಾವ್ ಡಿ ಮಾಲೆ ವಹಿಸಿದ್ದರು. ಇವತ್ತು ಪ್ರಸ್ತುತವಾಗಿ ಇಡೀ ಜಗತ್ತಿಗೆ ಬುದ್ಧನ ತತ್ವಗಳು ಅವಶ್ಯಕವಾಗಿವೆ. ಏಕೆಂದ್ರೆ ಇಡೀ ಜಗತ್ತನ್ನು ನಾವು ನೋಡಿದ್ರೆ ಜಗತ್ತಿನಲ್ಲಿ ಅನೇಕ
ಭಯೋತ್ಪಾದನೆಗಳು, ಅನೇಕ ಅತ್ಯಾಚಾರಗಳು, ಅನೇಕ ಅಲ್ಲವೋ ಕಲ್ಲರುಗಳು, ಎಲ್ಲಿ ನೋಡಿದರಲ್ಲಿ ಅಶಾಂತಿ ಇವುಗಳು ತಾಂಡವಾಡುತ್ತಿರುವುದರಿಂದ ಇಂಥವುಗಳನ್ನು ಹೋಗಲಾಡಿಸುವುದಕ್ಕಾಗಿ ಇಡೀ ಜಗತ್ತಿಗೆ ಇವತ್ತು ಬುದ್ಧನ ತತ್ವಗಳು ಅತ್ಯಂತ ಪ್ರಸ್ತುತವಾಗಿವೆ. ಪ್ರಮುಖ ಭಾಷಣಕಾರರಾಗಿ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಬೆಂಗಳೂರಿನ ನಿವೃತ್ತ ವೈಸ್ ಚಾನ್ಸಲರ್ ಪ್ರೊಫೆಸರ್ ಮಲ್ಲೇಪುರಂ ಜಿ ವೆಂಕಟೇಶ್ ಆಗಮಿಸಿದ್ದರು. ಒಂದು ರೀತಿ ಇದು ಆಕರ್ಷಕವಾದ್ದು. ಭಾರತದ ಲೋಕಸಭೆ ಆರಂಭ ಆದಾಗ ಕೇಂದ್ರ ಸರ್ಕಾರ ತನ್ನ ಆರ್ಥಿಕ ನೀತಿಗಳನ್ನು ಚೌಕಟ್ಟುಗಳನ್ನು ನಿರ್ಣಯ ಮಾಡಿಕೊಳ್ಳುವಾಗ ಸಮಕಾಲೀನ ಜಾಗತಿಕ ಆರ್ಥಿಕ ನೀತಿಗಳನ್ನು ತನ್ನ ಭಾರತದ ಆರ್ಥಿಕ ನೀತಿಯಲ್ಲಿ ಅಳವಡಿಸಿಕೊಂಡಿದ್ದು ಒಂದು ರೀತಿಯಲ್ಲಿ ಸರಿ. ಆದರೆ ಈ ಆರ್ಥಿಕ ನೀತಿಗಳಿಗಿಂತ ಹೊರತುಪಡಿಸಿದಂಥ ಬೇಕಾದಷ್ಟು ದೇಶಗಳಿವೆ. ಉದಾಹರಣೆಗೆ ಜಪಾನ್, ಸಿಲೋನ್, ಕಾಂಬೋಡಿಯಾ, ಮಲಯಾ, ಚೀನಾ ಈ ದೇಶಗಳಲ್ಲಿ ಆರ್ಥಿಕ ನೀತಿಗಳನ್ನು ಅಭಿವೃದ್ಧಿಶೀಲ ಆರ್ಥಿಕ ನೀತಿಗಿಂತಲೂ ಭಿನ್ನವಾದ ಅಂತ ಹೇಳಿದ್ರೆ ಬುದ್ಧನ ತತ್ವದ ಆರ್ಥಿಕ ನೀತಿಯನ್ನು ಒಂದು ಅರ್ಥದಲ್ಲಿ ಹೇಳೋದಾದರೆ ಅದನ್ನು ಆಧ್ಯಾತ್ಮಿಕ ಸಮಾಜವಾದ, ಬುದ್ಧನದು ಮೆಟಫಿಸಿಕಲ್ ಆದಂತಹ ಒಂದು ಸೋಷಿಯಲ್ ಕನ್ಸ್ಟ್ರಕ್ಷನ್ಸ್ ಇರುವಂಥವು. ಅವರೆಲ್ಲ ಜಪಾನ್ ಆರ್ಥಿಕವಾಗಿ, ತಾಂತ್ರಿಕವಾಗಿ, ಸಾಮಾಜಿಕವಾಗಿ ಮತ್ತು ಧಾರ್ಮಿಕವಾಗಿ ಆ ಎತ್ತರದ ಸ್ಥಿತಿಯನ್ನು ಆ ದೇಶಗಳು ಮುಟ್ಟಿದ್ವು. ಹಿರೋಶಿಮಾ ನಾಗಸಾಕಿ ಮೇಲೆ ಬಾಂಬ್ ಬಿದ್ದಾಗಲೂ ಕೂಡ, ಮೊದಲನೇ ಮಹಾಯುದ್ಧ ನಡೆದಾಗ, ಎರಡನೇ ಮಹಾಯುದ್ಧ ನಡೆದಾಗಲೂ ಕೂಡ ಬೌದ್ಧ ಧರ್ಮವನ್ನ, ಬೌದ್ಧನ ತತ್ವಗಳನ್ನು ಒಪ್ಪಿಕೊಂಡ ದೇಶಗಳು ಸಬಲೀಕರಣದಿಂದ ಸಬಲ ರಾಷ್ಟ್ರಗಳಾದವು. ಆದರೆ ಅವುಗಳನ್ನ ಹೊರತುಪಡಿಸಿದಂತೆ ಬೇರೆ ರಾಷ್ಟ್ರಗಳು ತಾಂತ್ರಿಕವಾಗಿ ಮುಂದುವರೆದು. ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಸ್ಟೇಟ್ ಅಚೀವರ್ಸ್ ಬೆಂಗಳೂರಿನ ನಿರ್ದೇಶಕರಾದ ಎ ರಾಜಮ್ಮ ಚೌಡಾರೆಡ್ಡಿ ಕೆಎಸ್, ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಕನ್ನಡ ವಿಭಾಗದ ಡೀನ್ ಮತ್ತು ನಿರ್ದೇಶಕರಾದ ಪ್ರೊಫೆಸರ್ ಎಚ್ ಟಿ ಪೋತೆ, ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಡಿಪಾರ್ಟ್ಮೆಂಟ್ ಆಫ್ ಹಿಸ್ಟರಿಯ ಚೇರ್ಮನ್ ಪ್ರೊಫೆಸರ್ ಮಂಜುಳಾ ಬಿ ಚಿಂಚೋಳಿ ಹಾಗೂ ಶರಣಬಸವೇಶ್ವರ ಕಲಾ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಸುರೇಶ ನಂದಗಾಂವ್ ಆಗಮಿಸಿದ್ದರು. ಎಕನಾಮಿಕ್ಸ್ ನ ಅಸಿಸ್ಟೆಂಟ್ ಪ್ರೊಫೆಸರ್ ನಿರ್ಮಲಾ ಸಿರ್ಗಾಪುರ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಸಮಕಾಲೀನ ಸಮಾಜಕ್ಕೆ ಬೌದ್ಧ ಧರ್ಮದ ಮಹತ್ವ ಮತ್ತು ಕಲ್ಯಾಣ ಕರ್ನಾಟಕದಲ್ಲಿ ಬೌದ್ಧ ಧರ್ಮದ ನೆಲೆಗಳನ್ನು ಕುರಿತು ರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ಹಮ್ಮಿಕೊಳ್ಳಲಾಗಿದೆ. ಬಂಧುಗಳೇ, ತಮಗೆಲ್ಲರಿಗೂ ಪರಿಚಯಿಸುವ ಹಾಗೆ ಇಡೀ ಜಗತ್ತು ಸಂಕಷ್ಟದಲ್ಲಿದೆ, ತೊಂದರೆಯಲ್ಲಿದೆ. ಇಡೀ ವಿಶ್ವದಾದ್ಯಂತ ಯುದ್ಧದ ಭಯಾನಕವಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿಯಾಗ್ತಾ ಇದೆ. ಧಾರ್ಮಿಕವಾಗಿರ್ತಕ್ಕಂಥ ಜಗಳಗಳು ನೈತಿಕವಾಗಿರ್ತಕ್ಕಂಥ ಅಧಪತನಕ್ಕೆ ತಂದು ನಿಲ್ಲಿಸಿವೆ. ಜಗತ್ತನ್ನು ಯುದ್ಧದಿಂದ ರಕ್ಷಿಸಬೇಕು, ಜಾತಿ ಕಲಹದಿಂದ ರಕ್ಷಿಸಬೇಕು. ಜಗತ್ತಿನ ಎಲ್ಲ ಸಮಸ್ಯೆಗಳಿಗೆ, ಸಾಮಾಜಿಕ, ಆರ್ಥಿಕ ಮತ್ತು ಯುದ್ಧದಂತಹ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ನೀವು ಹುಡುಕಿದ್ದಾದರೆ ತಥಾಗತ ಗೌತಮ್ ಬುದ್ಧರವರ ತಾತ್ವಿಕವಾಗಿರ್ತಕ್ಕಂಥ ಚಿಂತನೆ ಅಡಗಿದೆ. ಕರುಣೆ, ಪ್ರೀತಿ, ನಂಬಿಕೆ, ವಿಶ್ವಾಸ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಬಂಧುತ್ವ ತತ್ವವನ್ನು ಗೌತಮ್ ಬುದ್ಧರವರ ತತ್ವದಲ್ಲಿ ಕಾಣ್ತೇವೆ. ಇದನ್ನು ಇಡೀ ಜಗತ್ತಿಗೆ ತಿಳಿಸಲು, ವಿಶೇಷವಾಗಿ ಭಾರತೀಯ ಸಮಾಜಕ್ಕೆ ಅರ್ಥೈಸಲು ಇಂದು ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆಗಮಿಸಿರುವ ತಮಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇವೆ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್.
ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ಏಪ್ರಿಲ್ 11ರಿಂದ ಕಲಬುರಗಿ ನಗರದ HCG ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಾಯಿ ಮತ್ತು ಕುತ್ತಿಗೆ ಕ್ಯಾನ್ಸರ್ನ ಉಚಿತ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದು ಡಾಕ್ಟರ್ ಶಾಂತಲಿಂಗ ನಿಗುಡಿಗಿ ಮತ್ತು ಡಾಕ್ಟರ್ ಶರಣಕುಮಾರ್ ಶೆಟ್ಟಿ ಅವರು ಮಾಹಿತಿ ನೀಡಿದ್ದಾರೆ. ಕಲಬುರಗಿ ನಗರದ HCG ಕ್ಯಾನ್ಸರ್ ಕೇಂದ್ರದಲ್ಲಿ ಏಪ್ರಿಲ್ 11ರಿಂದ 30ರವರೆಗೆ ಬಾಯಿ ಮತ್ತು ಕುತ್ತಿಗೆ ಕ್ಯಾನ್ಸರ್ ಉಚಿತ ತಪಾಸಣೆ ಶಿಬಿರ ಮತ್ತು ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಹಿರಿಯ ಕ್ಯಾನ್ಸರ್ ತಜ್ಞ ವೈದ್ಯರಾದ ಡಾಕ್ಟರ್ ಶಾಂತಲಿಂಗ ನಿಗುಡಿಗಿ ಅವರು ಇಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಬಾಯಿ ಕ್ಯಾನ್ಸರ್ ವಿಶ್ವದ ಪ್ರಮುಖ ಆರೋಗ್ಯ ಸಮಸ್ಯೆಯಾಗಿದೆ. ಇದು ಪ್ರಚಲಿತದಲ್ಲಿ ಇರುವ ಮೊದಲ 3 ಪ್ರಮುಖ ಕ್ಯಾನ್ಸರ್ಗಳಲ್ಲಿ ಒಂದಾಗಿದೆ. ಕ್ಯಾನ್ಸರ್ ಪತ್ತೆ ಹಚ್ಚುವುದು ಮತ್ತು ಆರಂಭಿಕ ಚಿಕಿತ್ಸೆ ಉತ್ತಮ ಫಲಿತಾಂಶಗಳನ್ನು ಒದಗಿಸುತ್ತದೆ. ಸಾರ್ವಜನಿಕ ಜಾಗೃತಿಯೊಂದಿಗೆ ಜೀವಗಳನ್ನು ಉಳಿಸುವುದು ನಮ್ಮ ಸಂಸ್ಥೆಯ ಏಕೈಕ ಗುರಿ. ಪ್ರತಿ ತಿಂಗಳು ನಮ್ಮ ಆಸ್ಪತ್ರೆಯ ವತಿಯಿಂದ ಉಚಿತ ತಪಾಸಣೆ ಮತ್ತು ಜಾಗೃತಿ ಶಿಬಿರವನ್ನು ಆಯೋಜಿಸುತ್ತಾ ಬರಲಾಗುತ್ತಿದೆ ಎಂದರು. ಕಲಬುರಗಿ HCG ಕ್ಯಾನ್ಸರ್ ಕೇಂದ್ರವು ಉತ್ತರ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಬಾಯಿಯ ಕ್ಯಾನ್ಸರ್ ರೋಗ ನಿರ್ಣಯ ಮಾಡಲು ಸಿ ಟೆಸ್ಟ್ ಅಂದರೆ ಸ್ವಿವೆಲ್ ಬಯಾಪ್ಸಿ ಟೆಸ್ಟ್ ಅನ್ನು ಪರಿಚಯಿಸುತ್ತಿದೆ ಎಂದು ಹಿರಿಯ ಕ್ಯಾನ್ಸರ್ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ಶರಣಕುಮಾರ್ ಶೆಟ್ಟಿ ಅವರು ತಿಳಿಸಿದರು. ಈ ಪರೀಕ್ಷೆ ಆರಂಭಿಕ ಹಂತದ ಬಾಯಿ ಕ್ಯಾನ್ಸರ್ ಪತ್ತೆ ಮಾಡುತ್ತದೆ. ಇದು ಸರಳ ನೋವುರಹಿತ ಮತ್ತು ಬಳಸಲು ಸುಲಭವಾಗಿದ್ದು ಅರಿವಳಿಕೆ ಅಥವಾ ಹೊಲಿಗೆಯ ಅಗತ್ಯವಿಲ್ಲ. ಎಲ್ಲಾ ವರ್ಗದವರಿಗೆ ಸುಲಭವಾಗಿ ಕೈಗೆಟುಕುವ ವೆಚ್ಚದಲ್ಲಿ ಲಭ್ಯವಿದೆ. ಉಚಿತ ತಪಾಸಣೆ ಸಂದರ್ಭದಲ್ಲಿ ಅಗತ್ಯ ಬಿದ್ದರೆ ಸಿ ಟೆಸ್ಟ್ ಅನ್ನು ಉಚಿತವಾಗಿ ಕೈಗೊಳ್ಳಲಾಗುವುದು ಎಂದರು. ಈ ಸುದ್ದಿಗೋಷ್ಠಿಯಲ್ಲಿ ಸೋಮನಾಥ ರಾಯಕೋಡಿ ಮತ್ತು ವೀರೇಶ್ ಕುಮಾರ ಉಪಸ್ಥಿತರಿದ್ದರು. ಇವತ್ತಿನ ದಿವಸ ತಮ್ಗೆಲ್ಲರಿಗೆ ಕರೆದಿದ್ದು, ಫಸ್ಟ್ ಆಫ್ ಆಲ್ ವೆಲ್ಕಮ್. ಎಲ್ಲರಿಗೆ ಕರೆದಿದ್ದ ಉದ್ದೇಶ ಏನಂತಂದರೆ, ಪ್ರತಿ ತಿಂಗಳು ನಾವು ಕ್ಯಾನ್ಸರ್ ಅವೇರ್ನೆಸ್ ಮಂತ್ ಅಂತ ಮಾಡ್ತೇವೆ. ಸೊ ಏಪ್ರಿಲ್ ತಿಂಗಳು ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ ಅವೇರ್ನೆಸ್ ಮಂತ್ ಅಂತ ಮಾಡ್ತೇವೆ. ಸೊ ಇವತ್ತಿನ ದಿವಸ ಇಲ್ಲಿ ಪ್ರೆಸ್ ಮೀಟಲ್ಲಿ ಡಾಕ್ಟರ್ ಶರಣ್ ಶೆಟ್ಟಿ, ಹೆಡ್ ಆ್ಯಂಡ್ ನೆಕ್ ಆಂಕೋ ಸರ್ಜನ್, ನಾನು ಡಾಕ್ಟರ್ ಶಾಂತಲಿಂಗ್ ನಿಗುಡಿಗಿ, ರೇಡಿಯೇಷನ್ ಆಂಕಾಲಜಿಸ್ಟ್, ಮತ್ತು ಸೋಮನಾಥ್ ಅಂತ ಅವರು ನಮ್ಮ ಮಾರ್ಕೆಟಿಂಗ್ ಮ್ಯಾನೇಜರ್. ಸೊ ಯಾಕೆ ನಾವು ಇದು ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ ಬಗ್ಗೆ ನಾವು ಅವೇರ್ನೆಸ್ ಅಥವಾ ಯಾವುದೇ ಕ್ಯಾನ್ಸರ್ ಬಗ್ಗೆ ನಾವು ಇಷ್ಟು ಅವೇರ್ನೆಸ್ ಮಾಡ್ತಾ ಇದ್ದೇವೆ ಅಂದರೆ, ಫಸ್ಟ್ ಆಫ್ ಆಲ್ ಸ್ಟ್ಯಾಟಿಸ್ಟಿಕ್ಸ್ ಹೇಳ್ಬೇಕಂದ್ರೆ 2020 ಆಲ್ಮೋಸ್ಟ್ ಒಂದು 13.8 ಲಕ್ಷ ಜನರು ಕ್ಯಾನ್ಸರಿಂದ ಡಯಾಗ್ನೋಸ್ ಆಗಿದ್ದಾರೆ ಇಡೀ ಇಂಡಿಯಾದಾಗ. ಇದು ನ್ಯಾಷನಲ್ ಕ್ಯಾನ್ಸರ್ ರಿಜಿಸ್ಟ್ರಿ ಅಪ್ಡೇಟಿಂದ. ಸೊ ಅದರಲ್ಲಿ ಆಲ್ಮೋಸ್ಟ್ ಫಿಮೇಲ್ಸೇ ಜಾಸ್ತಿ ಇದ್ದಾರೆ, 7 ಚಿಲ್ಲರೆ ಇದ್ದಾರೆ. 6.9 ಲಕ್ಷ ಮೇಲ್ಸ್ ಇದ್ದಾರೆ. ಮೋಸ್ಟ್ ಕಾಮನ್ ಕ್ಯಾನ್ಸರ್ ಓವರಾಲ್ ಇಂಡಿಯಾದಲ್ಲಿ ತೊಗೋಬೇಕಾದ್ರೆ ಮೇಲ್ಸಲ್ಲಿ ಲಂಗ್ಸ್, ಸೆಕೆಂಡ್ ಬಾಯಿ ಮತ್ತು ಗಂಟಲು ಕ್ಯಾನ್ಸರ್. ಅದೇ ಥರ ಮಹಿಳೆಯಲ್ಲಿ ತೊಗೋಬೇಕಾದ್ರೆ ಬ್ರೆಸ್ಟ್ ಮೋಸ್ಟ್ ಕಾಮನ್ ಆಗುತ್ತೆ, ನೆಕ್ಸ್ಟ್ ಯೂಟ್ರೈನ್ ಸರ್ವಿಕ್ಸ್, ಓರಲ್ ಕ್ಯಾವಿಟಿ ಸೆಕೆಂಡ್ ಆಗಿ. ಬಟ್ ನಮ್ಮ ಭಾಗದಲ್ಲಿ ಹೈದರಾಬಾದ್ ಕರ್ನಾಟಕ ರೀಜನ್ ನಾವು ಮಾತಾಡಬೇಕಾದ್ರೆ ಓವರಾಲ್ ನಾವು ಕಾಮನ್ ನೋಡೋದು ಬಾಯಿ ಮತ್ತು ಗಂಟಲು ಕ್ಯಾನ್ಸರ್, ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ ನಮ್ಮಲ್ಲಿ ಜಾಸ್ತಿ ಇದೆ. ಸೊ ಹೆಣ್ಮಕ್ಕಳಲ್ಲಿ ಗರ್ಭಕೋಶದ ಫಸ್ಟ್ ಕ್ಯಾನ್ಸರ್ ನಾವು ನೋಡ್ತೇವೆ ಈ ಭಾಗದಲ್ಲಿ, ಸೆಕೆಂಡ್ ಸ್ತನದ ಕ್ಯಾನ್ಸರ್. ಸೊ ಇದೇ ಥರ ನಾವು ಎಸ್ಟಿಮೇಷನ್ ನೋಡ್ತಾ ಹೋದರೆ 2035 ಆಲ್ಮೋಸ್ಟ್ 1.7 ಮಿಲಿಯನ್ ಕ್ಯಾನ್ಸರ್ ಕೇಸಸ್ ಡಿಟೆಕ್ಟ್ ಆಗ್ತದೆ. ಯಾಕೆ ನಾವು ಇದು ಕ್ಯಾನ್ಸರ್ ಅವೇರ್ನೆಸ್ ಒತ್ತು ಕೊಡ್ತೇವೆ ಅಂತಂದರೆ, ನಮಗೆ ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ ಕೈಗೆ ಹತ್ತೋದು ಅಡ್ವಾನ್ಸ್ ಸ್ಟೇಜಲ್ಲಿ. 100 ಥರ ನಾವು ಕ್ಯಾನ್ಸರ್ ಹೆಡ್ ಆ್ಯಂಡ್ ನೆಕ್ ತೊಗೊಂಡ್ರೆ 60ರಿಂದ 70 ಜನ ನಮ್ಗೆ ಲೇಟ್ ಸ್ಟೇಜಲ್ಲೇ ಬರ್ತಾರೆ, ಅಂದರೆ 3ನೇ 4ನೇ ಹಂತಲ್ಲೇ ನಮ್ಮ ಹತ್ರ ಬರ್ತಾರೆ. ಸೊ ಅದಕ್ಕೋಸ್ಕರ ಇದು ಅವೇರ್ನೆಸ್ ಮಾಡೋದ್ರಿಂದ ನಮಗೆ ಅರ್ಲಿ ಡಿಟೆಕ್ಷನ್ ಆಗಲಿ ಅಂತ. ಸೊ ಸೆಕೆಂಡ್ ಹೇಳಬೇಕಂದ್ರೆ ಮೋಸ್ಟ್ ಕಾಮನ್ ಕಾಸ್ ಯಾವುದಂದರೆ ಟೊಬ್ಯಾಕೊ, ಧೂಮ್ರಪಾನ ಮತ್ತು ಮದ್ಯಪಾನ ಮಾಡೋದ್ರಿಂದ ಮೋಸ್ಟ್ ಕಾಮನ್ ಇನ್ಸಿಡೆನ್ಸ್ ಆಗುತ್ತೆ. ಸೊ ಅರ್ಲಿ ಡಿಟೆಕ್ಷನ್ ಮಾಡಿದ್ರೆ ಅರ್ಲಿ ಸ್ಟೇಜಲ್ಲಿ ಸಿಗುತ್ತೆ, ಟ್ರೀಟ್ಮೆಂಟ್ ವಿಲ್ ಬಿ ಸಕ್ಸಸ್ಫುಲ್. ಅದೇ ರೀತಿಯಾಗಿ ನಾವು 11th ಡೇಟಿಂದ ಈ ಮಂತ್ 11th ಡೇಟಿಂದ ಹೋಲ್ ಅಂದರೆ 30th ಏಪ್ರಿಲ್ವರೆಗೂ ಫ್ರೀ ಕ್ಯಾನ್ಸರ್ ಕ್ಯಾಂಪನ್ನು ಇಟ್ಕೊಂಡಿದೆ, ಅಂದರೆ ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ ಫ್ರೀ ಕ್ಯಾಂಪ್ ಅಂತ. ಸೊ ಅದರಲ್ಲಿ ಸ್ಕ್ರೀನಿಂಗ್ ಕ್ಯಾಂಪ್ ಅಂದರೆ ಈಗ ನಾವು ಸಪೋಸ್ ಟೊಬ್ಯಾಕೊ ಸೇವನೆ ಹಿಸ್ಟ್ರಿ ಇದ್ದರೆ, ಸ್ಮೋಕಿಂಗ್ ಇರ್ಬೋದು, ತಂಬಾಕು ತಿನ್ನೋದಿರೋದು ಅವರಿಗೆ, ಮತ್ತು ಬಾಯಲ್ಲಿ ಏನಾದರೂ ಅಲ್ಸರ್ ಇದ್ದರೆ, ಅದು ಮಾಯ್ದೆ ಇರೋದಿರಲಿ, 6 ವೀಕ್ಸ್ 7 ವೀಕ್ಸಿಂದ ಅದು ಅಲ್ಸರ್ ಮಾಯ್ದೆ ಇರೋದ್ರಿಂದ ಅವರು ಬಂದು ತೋರಿಸ್ಕೋಬೋದು. ಕೆಲವರಿಗೆ ಬಾಯಲ್ಲಿ ವೈಟ್ ಪ್ಯಾಚ್ ಇರುತ್ತೆ, ಲ್ಯೂಕೋಪ್ಲೇಕೆ ಅಂತ ಹೇಳ್ತೇವೆ, ಪ್ರೀ ಕ್ಯಾನ್ಸರಸ್ ಲೀಜನ್. ಸೊ ಈ ಥರ ಈ ನೆಕ್ಕಲ್ಲಿ ಏನಾದರೂ ಸ್ವೆಲ್ಲಿಂಗ್ ಇದ್ದರೆ, ಸೊ ಇವರೆಲ್ಲ ಚೆಕಪ್ಪಿಗೆ ಬರ್ಬೋದು. ಸೊ ನಾವು ಅದಕ್ಕೆ ಸ್ಕ್ರೀನಿಂಗ್ ಥರ ಮಾಡ್ತೇವೆ. ಏನಾದ್ರು ಡೌಟ್ ಇದ್ದರೆ ವಿಲ್ ಅಡ್ವೈಸ್ ಫಾರ್ ಫರ್ದರ್ ಟೆಸ್ಟ್, ಬಯಾಪ್ಸಿ ಅದು ಮಾಡಿ ಕನ್ಫರ್ಮ್ ಮಾಡ್ತೇವೆ. ಸೊ ಅದೇ ರೀತಿಯಾಗಿ ಸಿ ಟೆಸ್ಟ್ ಅಂತ ನಾವು ಈ ಇದರಲ್ಲಿ ಲಾಂಚ್ ಮಾಡ್ತಾಯಿದ್ದೆ. ಶೆಟ್ಟಿ ಸರ್ ಮಾತಾಡ್ತಾರೆ ಅದ್ರ ಬಗ್ಗೆ. ಸಿ ಟೆಸ್ಟ್ ಈಸ್ ಅ ಸ್ಕ್ರೀನಿಂಗ್ ಟೆಸ್ಟ್
ವೆರಿನ್ ಕ್ಯಾನ್ಸರ್ಗೆ ಮುಂಚೆ ನಾವು ಅದು ಕಂಡುಹಿಡಿಬೋದು, ಡಿಟೆಕ್ಟ್ ಮಾಡ್ಬೋದು. ಈಗ ನಾವು ಬ್ರೆಸ್ಟಲ್ಲಿ ಸ್ತನದ ಕ್ಯಾನ್ಸರ್ ಮ್ಯಾಮೋಗ್ರಫಿ ಅಂತ ಮಾಡ್ತೇವೆ. ಸೊ ಇಟ್ ಈಸ್ ಅ ಸ್ಕ್ರೀನಿಂಗ್ ಟೆಸ್ಟ್. ಗರ್ಭಕೋಶಕ್ಕೆ ಪ್ಯಾಪ್ಸ್ಮಿಯರ್ ಅಂತ ಮಾಡ್ತೇವೆ. ಸೊ ಬಾಯಿ ಮತ್ತು ಗಂಟಲಿಗೆ ಸಿ ಟೆಸ್ಟ್ ಅಂತ ಮಾಡ್ತೇವೆ. I just want to talk about the head and neck cancers in Gulbarga per se. Gulbarga there is very common is oral cavity cancers, because in the OPD we see lot of cases, and the cause being is the use of gutka. Most common is gutka. Every alternate person with less education or who is ignorant about it will use gutka, and they have been using it for a very long time. And so that might be the reason for increased incidence. Jasti there in this Gulbarga region, the oral cavity cancers are very high, and it is mainly attributed to use of gutka and the tobacco. So this is about the incidence, and how they come to the OPD is oral cancers. Mainly they present with ulcer ಅಂದ್ರೆ ಹುಣ್ಣು, or ಬರದೇ with ಹುಣ್ಣು, ಬಾಯ್ದಾಗ ಹುಣ್ಣು, which is painless. Initially pain ಇರಂಗಿಲ್ಲ ಕ್ಯಾನ್ಸರ್ದಾಗ. That is a myth. They feel that pain should be there to have a cancer. Initial stages pain ಏನಿರಂಗಿಲ್ಲ, just ಒಂದು ಹುಣ್ಣು ಇರ್ತೈತಿ, slow growing over a period of time, ಕಮ್ಮಿ ಆಗ್ತಿರಲ್ಲ. So that is the initial presentation in oral cancers. ಬೇರೆ ಭಾಗದಲ್ಲಿ ಥ್ರೋಟದಲ್ಲಿ ಅದೆಲ್ಲ ಕನ್ಸಿಡರ್ ಮಾಡಿದ್ರೆ ಇಟ್ ಈಸ್ ನಾಟ್ ಸೀನ್ ಟು ದ್ಯಾಮ್. ಸೊ ವಾಟ್ ದೇ ವಿಲ್ ಕಮ್ ಇಸ್ ದೇ ಕಮ್ ವಿತ್ ನುಂಗ್ಲಿಕ್ಕೆ ತ್ರಾಸ ಆಗ್ತೈತೆ ರೀ, ಉಗುಳು ನುಂಗಕ್ಕಾಗಲ್ಲ ಒಂದೊಂದು ಸರ್ತಿ. ಸೊ ದ್ಯಾಟ್ ಈಸ್ ಹೌ ದೇ ಪ್ರೆಸೆಂಟ್ ವಿತ್ ದಿಸ್ ಆರ್ ದ ಕಾಮನೆಸ್ಟ್ ಸಿಮ್ಟಮ್ಸ್ ವೇರ್ ದ ಹೆಡ್ ಅಂಡ್ ನೆಕ್ ಕ್ಯಾನ್ಸರ್ ಪೇಷಂಟ್ಸ್ ಕಮ್ಸ್ ಟು ಅಸ್. ಆ್ಯಂಡ್ ಹೋಲ್ ಆಫ್ ದೀಸ್ ಮೇನ್ಲಿ 80% ಈಸ್ ಅಟ್ರಿಬ್ಯೂಟೆಡ್ ಟು ದ ಯೂಸ್ ಆಫ್ ಟೊಬ್ಯಾಕೊ ಆ್ಯಂಡ್ ಆಲ್ಕೋಹಾಲ್. ಟೊಬ್ಯಾಕೊ ಈಸ್ ಗುಟ್ಕಾ ರೀ, ಆಮೇಲೆ ಆಲ್ಕೋಹಾಲ್. ಹೌ ದೇ ಗೋ ಹ್ಯಾಂಡ್ ಇನ್ ಹ್ಯಾಂಡ್ ಈಸ್ alcohol will help in solubilizing, or it helps to make this cancer substance soluble and get absorbed into the mucosa. So that is the reason they go hand in hand, and this should be stopped. And this is about this one. And why we want to do early detection? Madal yak gothidibeko. Earlier detection, the survival is better. If treated at the earliest point, the patient will live near normal life. So the screening test is done only to have an early detection. We are doing screening test, that is C test, so that we come to know if there is any cancer going to happen, we come to know and it can be treated early. There are some changes anತಾರೆ, initial changes suddenly by the cancer ಹುಟ್ಟಂಗಿಲ್ಲ. There are various stages, ಸ್ವಲ್ಪ ಸೆಲ್ಸ್ಗಳನ್ನ ಚೇಂಜಸ್ ಹಾಕೋತ್ ಕ್ಯಾನ್ಸರ್ ಆಗ್ತೈತಿ. Some changes is called as dysplasia. ಒಂದು ಡಿಸ್ಪ್ಲೇಸಿಯಾ ಅಂತಾರೆ, ದಟ್ ಈಸ್ ಪ್ರೀ ಕ್ಯಾನ್ಸರಸ್, ಅಂದರೆ ಕ್ಯಾನ್ಸರ್ ಆಗಿರಲ್ಲ ಇನ್ನದು, ಕ್ಯಾನ್ಸರ್ ಆಗೋ ಚಾನ್ಸಸ್ಸಲ್ಲಿ ಇರ್ತೈತೆ. ಸೊ ಇಫ್ ಯು ಡಿಟೆಕ್ಟ್ ಇನ್ ದ್ಯಾಟ್ ಪ್ರೀ ಕ್ಯಾನ್ಸರಸ್ ಕಂಡೀಷನ್, ದ ಪೇಷಂಟ್ ವಿಲ್ ಲಿವ್ ಇನ್ ಅ ನಿಯರ್ ನಾರ್ಮಲ್ ಲೈಫ್. ಎಲ್ಲರೂ ನಮ್ಮಂಗೆ ಇರ್ತಾರೆ ಬಿಫೋರ್ ಪ್ರೊಸೀಡಿಂಗ್ ಟು ದ ಕ್ಯಾನ್ಸರ್. ಒನ್ಸ್ ಕ್ಯಾನ್ಸರ್ ಹ್ಯಾಸ್ ಹ್ಯಾಪನ್, ದ ಲೈಫ್ ಇಸ್ ರೆಡ್ಯೂಸ್ಡ್ ಆಟೋಮೆಟಿಕಲಿ. ಸೊ ದಿಸ್ ಸ್ಕ್ರೀನಿಂಗ್ ಟೆಸ್ಟ್ ಈಸ್ ಮೇನ್ಲಿ ಟು ಡಿಟೆಕ್ಟ್ ದಿಸ್ ಅರ್ಲಿ ಕ್ಯಾನ್ಸರ್ ಆಸ್ ವೆಲ್ ಆಸ್ ದೋಸ್ ಇನ್ ಅ ಡಿಸ್ಪ್ಲಾಸ್ಟಿಕ್ ಪ್ರೀ ಕ್ಯಾನ್ಸರಸ್ ಕಂಡೀಷನ್ಸ್, ಡಿಸ್ಪ್ಲಾಸ್ಟಿಕ್ ಸೆಲ್ಸ್. ನಾವು ಗೊತ್ತಿಡಬೇಕಾಯ್ತಂದ್ರೆ ವಿ ಹ್ಯಾವ್ ಟು ಟೇಕ್ ಸ್ಯಾಂಪಲ್ ಫ್ರಮ್ ದಿ ulcer or whatever the white patch sir hedral leukoplakia white patch agirtೈತೆ. So we have to take some cells, and the best is what we have now is known as brush cytology as a C test. Brush cytology ಅಂತಾರೆ. ಏನಿಲ್ಲ, we have to take one small brush, take a scraping ಅಂದರೆ ಕಸ ಬಾದಂಗಿರಲ್ಲ, ಅಲ್ಲಿ ಸ್ವಲ್ಪ ಹಿಂಗೆ ಸ್ಕ್ರೇಪ್ ಮಾಡಿ ಗ್ಲಾಸ್ ಲೈನ್ ಹಾಕಿ we'll examine. The cells will be picked up, ಅಲ್ಲಿ cells. Then when we examine that cells, pathologist will see ಅದನ್ನು ನೋಡಿ ವೆದರ್ ಇಟ್ ಈಸ್ ಅ ಡಿಸ್ಪ್ಲೇಸಿಯಾ ಆರ್ ಫುಲ್ ಬ್ಲೋನ್ ಕ್ಯಾನ್ಸರ್ ಅಂತ ದೇ ವಿಲ್ ಟೆಲ್ ಅಬೌಟ್. ಸೊ ಯೂಶಲಿ ವೈ ವಿ ಆರ್ ಲುಕಿಂಗ್ ಎಟ್ ದೋಸ್ early lesion is, if you treat them, they will have a near normal life. That is the main intention, and this test will help you to get those early lesions. We will reduce the burden of cancer to the society. That is how it is. And the test how is done is, just take a brush, I'll scrape madri, see it on the slide. If there is dysplastic cells seen, then you can plan treatment for that. If you have doubt, again there is some doubt, we don't know whether there is some pre-cancer condition adano illa cancer condition or doubt ittu, then we go ahead with a biopsy. Biopsy is the standard test for confirming the malignancy. Cancer adan gottagabekantandre we have to take a small tissue, but that is painful. In case of early lesions gottilla, it's just doubtful. That this brush cytology is nothing, just like scraping and taking it and doing it a test. It is not at all painful, nothing, no anesthesia is required, and it's very simple test, and it can be done within half an hour or 1 hour, the results will be known. So that is how the C test is good. If you have doubt in this,
further should be confirmed by taking a biopsy. Biopsy anta doddadantalla, little pain will be there, but yeah, compared to that breast cytology is little painful and requires little anesthesia. So this is about this. And the importance of C test is, yes, early detection, the disease burden is reduced, the patient will be happy, will live a near normal life, and when looking at the society, the cancer burden in the society is reduced. And looking at our role, and mainly your role, is you have to bring the awareness about the use of or avoidance of gutka and tobacco, which you have to take it in higher level so as to reduce this menace of use of gutka and tobacco. So that is your role, and maybe you may be doing good job in that, and we are always supporting in that. We can only give the information about how the tobacco and gutka causes cancer, but the awareness is being brought by you to the society. ಸ್ನೇಹ ಸಂಗಮ ವಿವಿಧೋದ್ದೇಶ ಸೇವಾ ಸಂಘ ಕಲಬುರಗಿಯ ವತಿಯಿಂದ ಕಲಬುರಗಿ ನಗರದ KHB ಗ್ರೀನ್ ಪಾರ್ಕ್ನ ಆವರಣದಲ್ಲಿ ವಿಶ್ವ ಆರೋಗ್ಯ ದಿನಾಚರಣೆಯ ಅಂಗವಾಗಿ ಹಿರಿಯ ಚೇತನರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಮನುಷ್ಯ ಉತ್ತಮ ಆಲೋಚನೆ, ನಿಸ್ವಾರ್ಥ ಮನೋಭಾವ, ಒಳ್ಳೆಯ ಆಹಾರ ಪದ್ಧತಿಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಉತ್ತಮ ಆರೋಗ್ಯದೊಂದಿಗೆ ಸುಂದರ ಸಮಾಜ ನಿರ್ಮಿಸಬಹುದು ಎಂದು ನಿಪ್ಪಾಣಿ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕರಾದ ಚಂದ್ರಕಾಂತ ತಳವಾರ್ ಅವರು ಹೇಳಿದ್ದಾರೆ. ಅವರು KHB ಗ್ರೀನ್ ಪಾರ್ಕ್ ಬಡಾವಣೆಯ ಹನುಮಾನ ದೇವಸ್ಥಾನದ ಆವರಣದಲ್ಲಿ ಸ್ನೇಹ ಸಂಗಮ ವಿವಿಧೋದ್ದೇಶ ಸೇವಾ ಸಂಘದಿಂದ ಹಮ್ಮಿಕೊಳ್ಳಲಾದ ವಿಶ್ವ ಆರೋಗ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಜೀವನದಲ್ಲಿ ನಾವೆಲ್ಲ ಏನೆಲ್ಲ ಸಾಧನೆಯನ್ನು ಮಾಡಬೇಕಾದ್ರೆ ಆ ಸಾಧನೆಗೆ ಸ್ಫೂರ್ತಿಯಾಗಿರ್ತಕ್ಕಂಥದ್ದು ನಮ್ಮ ಆರೋಗ್ಯ ಅಂತಕ್ಕಂಥದ್ದು. ಅಂಥ ಒಂದು ಆರೋಗ್ಯಕ್ಕೆ ಮಹತ್ವವನ್ನು ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ವಿಶ್ವಸಂಸ್ಥೆ ಏನು ಮಾಡಿದಪ್ಪ ಅಂತಂದರೆ ಏಪ್ರಿಲ್ 7 ವಿಶ್ವ ಆರೋಗ್ಯ ದಿನಾಚರಣೆ ಅಂತ ತಿಳ್ಕೊಂಡು ವಿಶ್ವದಾದ್ಯಂತ ಆಚರಣೆ ಮಾಡ್ತಾ ಇದ್ದೀವಿ. ಆರೋಗ್ಯವೇ ಭಾಗ್ಯ ಅಂತ ತಾವೆಲ್ಲರೂ ಭಾವಿಸಿದಂತೆ ನಮಗೆ 2 ರೀತಿಯಾದಂಥ ಆರೋಗ್ಯಗಳು, ಒಂದು ದೈಹಿಕ ಆರೋಗ್ಯ, ಮತ್ತೊಂದು ಮಾನಸಿಕ ಆರೋಗ್ಯ. ಇವು ವ್ಯಕ್ತಿಯ ಹೆಂಗೆ ಒಂದೇ ನಾಣ್ಯದ 2 ಮುಖಗಳಿರ್ತಾವೋ ಆಗ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಸುಸಜ್ಜಿತವಾಗಿದ್ದುಕೊಂಡು ತಾನು ಅಂದುಕೊಂಡಂತೆ ಶಾಂತಿಯುತವಾದಂಥ ಹಾಗೂ ನೆಮ್ಮದಿಯುತವಾದಂಥ ಜೀವನವನ್ನು ಸಾಗಿಸುವುದರ ಜೊತೆಗೆ ಸಾಧನೆಯ ಕಡೆಗೆ ಮುನ್ನುಗ್ಗಬೇಕಾದ್ರೆ ಆತನು ಮಾನಸಿಕವಾಗಿಯೂ ಏನಾಗಿರಬೇಕು, ಸದೃಢವಾಗಿರಬೇಕು, ಹಾಗೆ ದೈಹಿಕವಾಗಿಯೂ ಕೂಡ ಸದೃಢನಾಗಿದ್ದಾಗ ಮಾತ್ರ ಸಾಧ್ಯ ಆಗ್ತದೆ. ಅಂಥ 2 ಆರೋಗ್ಯಗಳನ್ನು ನಾವು ಕಾಪಾಡಿಕೊಳ್ಬೇಕಾದಂಥದ್ದು. ಇಲ್ಲದೆ ಆರೋಗ್ಯ ಇಲ್ಲ ಅಂದರೆ ನಾವು ಯಾವುದೇ ಒಂದು ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಆ ಸಾಧನೆ ಅನ್ನೋದು ಶೂನ್ಯ ಆಗ್ತದೆ ಮತ್ತು ನಮ್ಮ ಜೀವನವು ಕೂಡ ನರಕದ ಯಾತನೆಗೆ ಸಮನಾಗಿರ್ತದೆ. ಅಂಥ ಜೀವನವೇ ಅಂದ್ಕೊಳ್ಳೋದಕ್ಕೆ ಕೂಡ ಆಗೋದಿಲ್ಲ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಒಂದು ಸುಸಜ್ಜಿತವಾದಂಥ ಆರೋಗ್ಯವನ್ನು ಹೊಂದುವುದು, ಅದರಾಗಿ ಇತ್ತೀಚಿನ ದಿನಗಳಲ್ಲಿ ಬರ್ತಕ್ಕಂಥ ಒಂದಕ್ಕಿಂತ ಒಂದು ಮಿಗಿಲಾದಂಥ ಈ ರೋಗಗಳು ಏನು ಬಂದಿದ್ದಾವೆ, ಅದರಾಗಿ ಈ COVID-19 ಅಂತಕ್ಕಂಥದ್ದು ಬಹಳಷ್ಟು ಜನರಿಗೆ ಎಷ್ಟೋ ಸಾವಿರಾರು ಕೋಟಿ ರೂಪಾಯಿ ಹೊಂದಿರತಕ್ಕಂಥ ಒಡೆಯರಾಗಿರ್ತಕ್ಕಂಥವ್ರು ಕೂಡ ಇದರಿಂದ ಏನಪ್ಪ ಅಂತಂದರೆ ಆರಾಮಾಗಿ ಬರೋದು ಕಷ್ಟ ಸಾಧ್ಯವಾಯಿತು. ಅಂಥದ್ರಲ್ಲಿ ನಾವು ಸ್ವಲ್ಪ ಮುಂಜಾಗ್ರತೆ ವಹಿಸಿಕೊಂಡು ನಮ್ಮ ಒಂದು ಆರೋಗ್ಯದ ಕಡೆಗೆ ವಿಶೇಷ ಕಾಳಜಿಯನ್ನು ವಹಿಸಿ ಪ್ರತಿನಿತ್ಯವೂ ಕೂಡ ನಮಗಿರ್ತಕ್ಕಂಥ 24 ಗಂಟೆಗಳಲ್ಲಿ 1 ಗಂಟೆಯಾದರೂ ನಮ್ಮ ಈ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೋಸ್ಕರವಾಗಿ ನಾವು ಮೀಸಲಾಗಿಡಬೇಕು. ಸಂಘದ ಅಧ್ಯಕ್ಷರಾದ ನ್ಯಾಯವಾದಿ ಹನುಮಂತರಾಯ ಅಟ್ಟೂರ್ ಅವರು ಮಾತನಾಡಿದರು. ಈ ದಿನಾಚರಣೆ ಯಾಕೆ ಆಚರಣೆ ಮಾಡ್ತೇವೆ? ಯಾಕಂದರೆ ಎಲ್ಲೆಲ್ಲೋ ನಾವು ಸುಮ್ಮ ಕಾಲು ಕಳಿತೀವಿ. ಆರೋಗ್ಯಕ್ಕಾಗಿ ಬೆಳಿಗ್ಗೆದ್ದು ಒಂದು 60 ತಾಸು ಯೋಗಾಸನ ಅಥವಾ ವ್ಯಾಯಾಮ ಮಾಡಿದ್ರೆ ನಮ್ಮ ಒಳ್ಳೆಯ ಶರೀರ ಇಟ್ಕೋಬಹುದು ಅಂತಕ್ಕಂಥ ಉದ್ದೇಶಗಳಿರ್ತವೆ. ಉತ್ತಮ ಆರೋಗ್ಯ ಕಾಪಾಡಿಕೊಂಡ ಹಿರಿಯ ಜೀವಿಗಳಾದ ಅಂಬರಾಯ್ ವಾಡಿ, ಜಯಶ್ರೀ ಪಾಟೀಲ, ಮಹಾನಂದ ಲಿಂಗೇರಿ ಹಾಗೂ ದಂಪತಿಗಳಾದ ಲಕ್ಷ್ಮೀಬಾಯಿ ಬಸವಣ್ಣಪ್ಪ ಅಟ್ಟೂರ ಕಮಲಾನಗರ ಅವರಿಗೆ ಗೌರವಿಸಲಾಯಿತು. ಧರ್ಮರಾಜ ಒಡೆಯರ್, ರವೀಂದ್ರ ಗುತ್ತೇದಾರ, ದಿಲೀಪ ಭಕರೆ, ರಮೇಶ ಮೇಲಗೇರಿ, ಶಂಭುಲಿಂಗ ವಾಡಿ, ರಾಜೇಂದ್ರ ರೋಳೆ, ಸಂದೀಪ ಸಾವಳಗಿ, ರಾಕೇಶ ಇಟಗಿ, ವೀರೇಶ ಬೋಳಶೆಟ್ಟಿ, ಸೂರ್ಯಕಾಂತ ಚಲಗೇರಿ, ಅಮೃತ ನಾಯಕ, ಅನಿತಾ ಭಕರೆ, ಸುರೇಖಾ ಸಾವಳಗಿ, ರೇಣುಕಾ ವಾಡಿ, ಶ್ರೀದೇವಿ ಮೇಲಗೇರಿ, ಶಿವಲೀಲಾ ಪಾಟೀಲ, ಶಾಂತಾಬಾಯಿ ವಡ್ಡಣಕೇರಿ, ಮಲ್ಲಮ್ಮ ರೋಳೆ, ಸೂರ್ಯಕಾಂತ ಚಲಗೇರ, ಪ್ರಭು ಭದ್ರಶೆಟ್ಟಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಕೊರೋನಾ ನಿಯಮ ಪಾಲಿಸಿದರೂ ಪ್ರತಿಭಟನೆ ನಡೆಸುತ್ತಿದ್ದ ಕಾರ್ಮಿಕರನ್ನ ಬಂಧಿಸಿರುವುದನ್ನು ಕಲಬುರಗಿ ಸಿಮೆಂಟ್ ಸ್ಟಾಫ್ ಅಂಡ್ ಎಂಪ್ಲಾಯೀಸ್ ಯೂನಿಯನ್ ಅಧ್ಯಕ್ಷರಾದ ಭೀಮಣ್ಣ ಅವರು ಖಂಡಿಸಿದ್ದಾರೆ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಮೆಸರ್ಸ್ ಕಲಬುರಗಿ ಸಿಮೆಂಟ್ ಕಾರ್ಖಾನೆಯ ಮುಖ್ಯದ್ವಾರದ ಹತ್ತಿರ ದಿನಾಂಕ 8 ಏಪ್ರಿಲ್ 2021 ಸುಮಾರು 150 ಜನ ಪ್ರತಿಭಟನೆ ಮಾಡುತ್ತಿದ್ದ ಕಾರ್ಮಿಕರನ್ನು ಕೊರೋನಾ ನಿಯಮ ಪಾಲಿಸಿದ್ದರೂ ಸಹ ಬಂಧಿಸಿರುವುದಕ್ಕೆ ಕಲಬುರಗಿ ಸಿಮೆಂಟ್ ಸ್ಟಾಫ್ ಅಂಡ್ ಎಂಪ್ಲಾಯೀಸ್ ಯೂನಿಯನ್ ನ ಅಧ್ಯಕ್ಷರಾದ ಭೀಮರೆಡ್ಡಿ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಖಂಡಿಸಿದ್ದಾರೆ. ಎಷ್ಟು 10 ವರ್ಷದಿಂದ ಇಂಜಿನಿಯರ್ಸು, ಡಿಪ್ಲೊಮಾ ಹೋಲ್ಡರ್ಸು ಅವರಿಗೆ ಕೇವಲ 15,000 ಮೇಲೆ ದುಡಿಸ್ಕೊತಾ ಇದ್ದಾನೆ. ಅವನು ಈಗ ರಿಜಿಸ್ಟ್ರೇಷನ್ ನಾವು ಮಾಡ್ಲಿಕ್ಕೆ ಹೋದೆವು ಇಲ್ಲಿ ALC ಹತ್ರ 3 ತಿಂಗಳು ನಾವು ಓಡಾಡಿಸಿದ್ದಾರೆ.
3 ತಿಂಗಳು ಅಡ್ಡಾಡಿಸಿದ್ರೆ 3 ತಿಂಗಳ ನಂತರ ಕೊಡಬೇಕಾದ್ರೆ ಇನ್ ದ ಮೀನ್ ವೈಲ್ ಹಿ ಹ್ಯಾಸ್ ಫ್ಲೋಟೆಡ್ ಅನದರ್ ಆರ್ಗನೈಸೇಷನ್. ಅವ್ರು 15 ದಿವಸದಲ್ಲಿ ಅರ್ಜಿ ಹಾಕಿ ಟ್ರೇಡ್ ಯೂನಿಯನ್ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾನೆ. ನಮಗೆ 3 ತಿಂಗಳು ಹಿಡಿದಿದೆ. ನಮಗೆ ಅಪ್ರೂವಲ್ ಆಗೋದಕ್ಕಿಂತ ಮೊದಲೇ ಒಂದು 15 ದಿವಸ ಮೊದಲು ಚಾಲೂ ಮಾಡಿ ನಮ್ಮ ಜೊತೆಗೇ ಅವನು ರಿಜಿಸ್ಟ್ರೇಷನ್ ತೊಗೊಂಡಿದ್ದಾನೆ. ಯಾರು ಪ್ಯಾರಲ್ ಯೂನಿಯನ್ ಮಾಡಿದ. ಮತ್ತು ಎಲ್ಲ ವರ್ಕರ್ಸ್ಗಳಿಗೆ ಹೆದರಿಸಿ ತಾನು ಸಿಗ್ನೇಚರ್ ತೊಗೊಂಡು ಅಲ್ಲಿ ಮೆಂಬರ್ಶಿಪ್ ಮಾಡ್ಕೊಂಡಿದ್ದಾನೆ. ಒಂದು ಎರಡನೇ ಇಲ್ಲಿ ಮುಖ್ಯವಾಗಿ ಏನಂದರೆ ನಮ್ಮ ಯೂನಿಯನ್ನೇ ಬರಬಾರ್ದು ಅಂತ ಯೂನಿಯನ್ ಇರಬಾರ್ದು ಅಂತ ಈ ಡೋಂಟ್ ವಾಂಟ್ ಎನಿ ಯೂನಿಯನ್. ಸೊ ಯೂನಿಯನ್ ಅಂತಂದರೆ ಅವನು ಅಡ್ವೈಸ್ ತೊಗೊಂಡು ಏನು ಮಾಡಿದರೆ ಇನ್ನೊಂದು ಯೂನಿಯನ್ ಕಟ್ಟಿದ್ದಾನೆ. ನಮ್ಮ ಯೂನಿಯನ್ದಲ್ಲಿ ಇರ್ತಕ್ಕಂಥವ್ರಿಗೆ ಮತ್ತು ಅವ್ರ ರಿಲೇಟಿವ್ಸ್ಗೆ ಹರಾಸ್ಮೆಂಟ್ ಮಾಡ್ತಾ ಇದ್ದಾನೆ. ಈ ಸುದ್ದಿಗೋಷ್ಠಿಯಲ್ಲಿ ಕಾಮ್ರೇಡ್ ಎಂಬಿ ಸಜ್ಜನ್, ಕಾಮ್ರೇಡ್ ಜಮೀಲ್ ಆಲಂಪುರಿ ಹಾಗೂ ಕಾಮ್ರೇಡ್ ನವಾಬ್ ಛತ್ರಸಾಲ ಉಪಸ್ಥಿತರಿದ್ದರು. 75% ಉದ್ಯಾನವನ ಅತಿಕ್ರಮಣವಾಗಿದ್ದು ಅದನ್ನು ತೆರವುಗೊಳಿಸುವಂತೆ ಮಹಿಳಾ ಸಂಘದವರು ಆಗ್ರಹಿಸಿದ್ದಾರೆ. ಕಲಬುರಗಿ ಮಹಾನಗರ ಬಡಾವಣೆಯಲ್ಲಿ 75% ಉದ್ಯಾನವನ ಅತಿಕ್ರಮಣವಾಗಿದ್ದು ಕೂಡಲೇ ಉದ್ಯಾನವನ್ನು ಅಭಿವೃದ್ಧಿಪಡಿಸಿ ಬಳಕೆಗೆ ಯೋಗ್ಯವಾಗಿಸಬೇಕು ಮತ್ತು ಅತಿಕ್ರಮಣ ತೆರವಿಗೆ ಕಠಿಣಾತಿ ಕಠಿಣ ಕ್ರಮ ಜರುಗಿಸಬೇಕು. ಈ ಹೋರಾಟಕ್ಕೆ ಎಸ್ಯುಸಿಐ 4 ಚಕ್ರ ಸಂಘಟನೆ, ವೀರಶೈವ ಲಿಂಗಾಯತ ಯುವ ವೇದಿಕೆ, ವೀರಭಾರತಿ ಪ್ರತಿಷ್ಠಾನ, ಮಾಜಿ ಉಪಮೇಯರ್ ಅವರು, ಆರ್ಯನ್ ಗೋಶಾಲಾ ಟ್ರಸ್ಟ್, ಆರ್ಟಿಐ ಕಾರ್ಯಕರ್ತರು, ಸಾಮಾಜಿಕ ಹೋರಾಟಗಾರರು ಸೇರಿದಂತೆ ಇನ್ನು ಅನೇಕ ಸಂಘಟನೆಗಳು ಬೆಂಬಲ ಸೂಚಿಸಿವೆ ಎಂದು ಮಹಿಳಾ ಸಂಘದ ವತಿಯಿಂದ ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಲಾಗಿದೆ. ಪ್ರತಿಷ್ಠಿತ ಬಡಾವಣೆ ನಮ್ಮದು ಶ್ರೀ ಸಾಯಿರಾಮ್ ನಗರ್ ಬಡಾವಣೆ. ಅಂದರೆ ನಗರ ಬೆಳೆದಂತೆ ಬೆಳೆಯುತ್ತಿರುವಂತಹ ಒಂದು ಬಡಾವಣೆ. ಅದರಲ್ಲಿ ಹೆಚ್ಚು ಕಡಿಮೆ 2 ಎಕರೆಗಿಂತ ಹೆಚ್ಚಿನ ಜಾಗ 1989 ಅಂದಾಜು ಸರ್, ನನಗೆ ಅದು ಪೂರಾ ಸರಿಯಾಗಿ ಅದು ಗೊತ್ತಿಲ್ಲ. ಆವಾಗ ಲೇಔಟ್ ಮಾಡಿ ಆ ಲೇಔಟ್ನಲ್ಲಿ ಖಾಲಿ ಜಾಗ ಅಂತ ಮೆನ್ಷನ್ ಮಾಡ್ತಾಯಿದ್ರು. ಈ ಥರ ಗಾರ್ಡನ್ ಜಾಗ ಅಂತ ಹೇಳಿ ಮಾಡ್ತಾ ಇರಲಿಲ್ಲ. ಖಾಲಿ ಜಾಗವನ್ನು ಬಿಟ್ಟಿದ್ರು ಆ ಲೇಔಟ್ ಓನರು. ಆ ಖಾಲಿ ಜಾಗ ಅತಿಕ್ರಮಣ ಆಗ್ತಾ ಏನಾಗಿದೆ ಅಂತಂದರೆ ಈಗ ಉಳಿದಿರೋದು ಮಾತ್ರ ಅರ್ಧ ಎಕರೆಗಿಂತ ಕಡಿಮೆ ಜಾಗ ಉಳಿದಿದೆ. ಈ ಉಳಿದಿರುವಂತಹ ಅರ್ಧ ಎಕರೆ ಜಮೀನಲ್ಲೂ ಕೂಡ ಈಗ ಏನಾಗ್ತಾ ಇದೆ, ಎನ್ಕ್ರೋಚ್ ಆಗ್ತಾ ಇದೆ. ನಾವು ಹೆಚ್ಚು ಕಡಿಮೆ 10 ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೀವಿ. ಅದರಲ್ಲಿ ಈ 1 ವರ್ಷದಿಂದ ನಾವು ಭಾಳ ಸೀರಿಯಸ್ ಆಗಿ ತಗೊಳ್ತಾ ಇದ್ದೀವಿ. ಯಾಕಂದರೆ ಈ ಉಳಿದಿರುವಂಥ 10 ಎಕರೆ ಜಾಗ ಕೂಡ ಏನಾಗಿ ಪರಿವರ್ತನೆ ಆಗ್ತಾ ಇದೆ ಅಂತಂದರೆ ಎನ್ಕ್ರೋಚ್ ಆಗ್ತಾ ಇದೆ ಒಂದು. ಅದರ ಜೊತೆಗೆ ಪುಂಡರು ಅಂದರೆ ಏನು ರೌಡಿಗಳಂತ ಹೇಳ್ತೀವಲ್ಲ, ಈ ರೌಡಿಗಳೆಲ್ಲ ಅಲ್ಲಿ ಅವ್ರು ಅಟ್ಟಹಾಸ ಮಾಡ್ತಾ ಇದ್ದಾರೆ. ಅಂದರೆ ಕುಡಿಯೋದು, ಡ್ರಿಂಕ್ಸ್ ಮಾಡೋದು, ಗಾಂಜಾ, ಗುಟ್ಕಾ ಮತ್ತು ಇನ್ನಿತರ ಬೇರೆ ನಾನು ಹೇಳೋಕ್ಕೆ ಇಚ್ಛೆ ಪಡದಂತಹ ಅನೈತಿಕ ಚಟುವಟಿಕೆಗಳು ನಡೀತಾ ಇದ್ದಾವೆ. ನಾನು ಅದರಲ್ಲಿ ಮೆನ್ಷನ್ ಮಾಡಿದ್ದೇನೆ. ಅದ್ರ ಜೊತೆಗೆ ಏನಾಗ್ತಾ ಇದೆ ಸರ್, ಅಲ್ಲಿ ಈಗ ನಾವು ಕಮಿಷನರ್ ಹತ್ರ ಹೋದರೆ ಇದು ಕೋರ್ಟ್ನಲ್ಲಿದೆ, ನಾವು ಏನೂ ಮಾಡೋಕ್ಕೆ ಬರಲ್ಲ ಅಂತಾರೆ. ಕೋರ್ಟ್ನಲ್ಲಿ ಎಕ್ಸ್ಪಾರ್ಟಿ ಆಗಿ ಆಲ್ರೆಡಿ 3 ಎಕ್ಸ್ಪಾರ್ಟಿ ಆಗಿಬಿಟ್ಟಿದ್ದಾರೆ. ಒಬ್ಬ ಎಕ್ಸ್ಪಾರ್ಟಿ ಏನು ಮಾಡಿದಾನ, ಕನ್ಸ್ಟ್ರಕ್ಷನು ಸ್ಟಾರ್ಟ್ ಮಾಡಿದಾನ. ಜಸ್ಕಾಮಿಂದ ಪರ್ಮಿಷನ್ ತೊಗೊಂಡು ಮೀಟ್ರ್ ಕೂಡ ಅಳವಡಿಸ್ಕೊಂಡು ಬೋರ್ವೆಲ್ ಹಾಕಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದಾಗ ನಾವು ಭಾಳ ಸೀರಿಯಸ್ ಆಗಿ ಹೋರಾಟ ಮಾಡಿದ್ದ ಒಂದು ನಿಟ್ಟಿನಲ್ಲಿ ಏನಾಯ್ತು ಅಂತಂದರೆ ಕಮಿಷನರ್ ಆಫೀಸ್ ಕಡೆಯಿಂದ ಬಂದು ಅವರೆಲ್ಲ ಮಟೀರಿಯಲನ್ನು ಜಪ್ತು ಮಾಡ್ಕೊಂಡು ಹೋದರು. ಅವತ್ತಿಂದ ಏನು ಮಾಡ್ತಾ ಇದ್ದಾರೆ ಅಂದರೆ ಇವರೆಲ್ಲ ಅನಧಿಕೃತವಾಗಿ ಆಲ್ರೆಡಿ ಅಲ್ಲಿರುವಂಥ ವ್ಯಕ್ತಿಗಳು ಪ್ರಮೋಟ್ ಮಾಡ್ತಾ ಇದ್ದಾರೆ. ಇನ್ನೂ ಅಂದರೆ ಎನ್ಕ್ರೋಚ್ ಮಾಡ್ಕೊಂಬಿಡೋಣ ಎಲ್ಲದನ್ನು. ಅವ್ರು ಏನು ಮಾಡ್ತಾರೆ ನೋಡೋಣ ಅಂತ. ನಮ್ಮದು ಒಂದೇ ಉದ್ದೇಶ, ನಮ್ಮದು ಒಂದೇ ಒತ್ತಾಸೆ ಏನಂತಂದರೆ ನಮಗೆ ಗಾರ್ಡನ್ ಅವಶ್ಯಕತೆ ಇದೆ. ಈ ಸುದ್ದಿಗೋಷ್ಠಿಯಲ್ಲಿ ಸಂಚಾಲಕರಾದ ಜ್ಯೋತಿ ಪಾಟೀಲ್, ಅರುಣಾ ಹಿರೇಮಠ, ಅಶ್ವಿನಿ ದೇಸಾಯಿ, ಗೌರಿ, ಮಹಿಳಾ ಹೋರಾಟಗಾರರಾದ ಮಾಲಾ ಧನ್ನೂರು, ಮಾಲಾ ಕಣ್ಣಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಸುದ್ದಿ ಸಮಯದ ಲೇಟೆಸ್ಟ್ ಅಪ್ಡೇಟ್ಗಾಗಿ ಯೂಟ್ಯೂಬ್ ನಲ್ಲಿ ಸುದ್ದಿ ಸಮಯ ಕಲಬುರಗಿ ಅಂತ ಸರ್ಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ ನಲ್ಲಿ ಸುದ್ದಿ ಸಮಯ ಕಲಬುರಗಿ ಪೇಜ್ ಅನ್ನು ಲೈಕ್ ಮಾಡಿ. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ.